ನಮಸ್ಕಾರ. ತಮಗೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ಯೋಗ ಪರಿಚಯದ 7ನೇ ದಿನದ ಅಭ್ಯಾಸ ಸತ್ರಕ್ಕೆ ಬನ್ನಿ. ಪ್ರಾರ್ಥನೆಯೊಂದಿಗೆ ಈ ಅಭ್ಯಾಸ ಸತ್ರವನ್ನು ಪ್ರಾರಂಭಿಸೋಣ. ಬನ್ನಿ, ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ಕುಳಿತುಕೊಳ್ಳಿ. ಸುಖಾಸನ, ಅರ್ಧಪದ್ಮಾಸನ, ಪದ್ಮಾಸನ, ವಜ್ರಾಸನ ಅಥವಾ ನೀವು ಕುರ್ಚಿ ಮೇಲೆ ಕುಳಿತುಕೊಂಡು ಕೂಡ ಅಭ್ಯಾಸವನ್ನು ಮಾಡಬಹುದು. ಕಣ್ಣುಗಳನ್ನು ಕೋಮಲತೆಯಿಂದ ಮುಚ್ಚಿಕೊಳ್ಳಿ. 2 ಕೈಗಳಲ್ಲಿ ಧ್ಯಾನ ಮುದ್ರೆಯನ್ನು ಧರಿಸಿ. ಹೆಬ್ಬೆರಳು ಮತ್ತು ತೋರಬೆರಳಿನ ತುದಿ ಇನ್ನು 3 ಬೆರಳುಗಳು ನೇರವಾಗಿರಲಿ. ಸೊಂಟ ನೇರ. ಮತ್ತೀಗ ನಿಶ್ಚಲ. ನೀವು ಮಾಡುತ್ತಿರುವಂತಹ ಶ್ವಾಸ ಮತ್ತು ಉಚ್ಛ್ವಾಸದ ಅನುಭವ ಪಡೆದುಕೊಳ್ಳಿ. ನಿಧಾನವಾಗಿ 2 ಕೈಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ. ಇಲ್ಲಿ 3 ಬಾರಿ ಓಂಕಾರದ ಉಚ್ಚಾರಣೆ ಮತ್ತು ಅದರ ಜೊತೆಗೆ ಮಂತ್ರದ ಉಚ್ಚಾರಣೆ. ದೀರ್ಘ ಶ್ವಾಸ ತುಂಬಿಕೊಳ್ಳಿ. ಸಂಗಚ್ಛತ್ವಂ ಸಂವದತ್ವಂ ಸಂವೋ ಮನಸಿ ಜಾನತಾ ದೇವಾಭಾಗಂ ಯಥಾ ಪೂರ್ವೇ ಸಂಜ್ಞಾನಾನಾ ಉಪಾಸತೆ ಸಂಜ್ಞಾನಾನ ಉಪಾಸತೆ. ಪ್ರಾರ್ಥನೆಯ ಭಾವವನ್ನು ಆತ್ಮಸಾಕ್ಷಾತ್ಕಾರಗೊಳಿಸಿ ಮತ್ತು ಇದೇ ಶಾಂತ ಮನಸ್ಸಿನೊಂದಿಗೆ ನಿಮ್ಮ ಅಂಗೈಗಳನ್ನು ಕಣ್ಣಿಗೆ ಮುಟ್ಟಿಸಿ. ಮತ್ತೆ ಅಲ್ಲಿಯೇ ನಿಮ್ಮ ಕಣ್ಣುಗಳು ಒಳಗಿನಿಂದಲೇ ತೆರೆದುಕೊಳ್ಳಿ. ಕೈಗಳನ್ನು ಕೆಳಗೆ ತನ್ನಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ಮಾಡಿದಂತಹ ಸತ್ರಗಳಲ್ಲಿ ನಾವೇನು ಅಭ್ಯಾಸ ಮಾಡಿದ್ದೇವೆಯೋ, ಮೊದಲು ನಾವು ಸರಳ ಕ್ರಿಯೆಯನ್ನು ಕೂಡ ಕಲಿತ್ವಿ. ಅವೆಲ್ಲವನ್ನೂ ಇಲ್ಲಿ ನಿಮ್ಮ ಜೊತೆ ಹಂಚಿಕೊಂಡಿದ್ದೇವೆ. ಇವತ್ತು ನಾವು ಕೆಲವು ಪೂರ್ವಾಭ್ಯಾಸ ಮತ್ತು ಜೊತೆಗೆ ಹೊಸ ಅಭ್ಯಾಸಗಳನ್ನು ಕೂಡ ನಾವು ಮಾಡೋಣವಂತೆ. ನಮ್ಮ ಅನಿಸಿಕೆ ಅಂದರೆ ನೀವೆಲ್ಲರೂ ಈಗ ಸಿದ್ಧರಾಗಿದ್ದೀರಿ ಅಂತ. ಎಲ್ಲಕ್ಕೂ ಮೊದಲು ಸೂಕ್ಷ್ಮ ಕ್ರಿಯೆಗಳೊಂದಿಗೆ ನಾವು ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ಸೂಕ್ಷ್ಮ ಕ್ರಿಯೆಗಾಗಿ ನೀವಿರುವಲ್ಲೇ ಎದ್ದು ನಿಲ್ಲಿ. ಸೂಕ್ಷ್ಮ ಕ್ರಿಯೆಗಳು ಶರೀರದಲ್ಲಿ ಸೂಕ್ಷ್ಮ ಮಟ್ಟದಲ್ಲಿ ರಕ್ತ ಸಂಚಾರದ ಅನುಕೂಲಕ್ಕಾಗಿ ಮಾಡುವಂತಹ ಕ್ರಿಯೆಗಳು. ಈಗ 4 ಚಾಲನಾ ಕ್ರಿಯೆಗಳು ಸೂಕ್ಷ್ಮ ಕ್ರಿಯೆಗಳು. ಇವುಗಳ ಅಭ್ಯಾಸಕ್ಕಾಗಿ ಎಲ್ಲಕ್ಕೂ ಮೊದಲು ನಾವು ಗ್ರೀವಾದ ಅಭ್ಯಾಸ ಮಾಡೋಣ. ಎದ್ದು ನಿಲ್ಲಿ. 2 ಕಾಲುಗಳ ನಡುವೆ 2 ಇಂಚಿನ ಅಂತರ ಇಟ್ಟುಕೊಳ್ಳಿ. ಕಣ್ಣುಗಳನ್ನು ಕೋಮಲತೆಯೊಂದಿಗೆ ಮುಚ್ಚಿ, ಕೈಗಳನ್ನು ತೊಡೆಗಳ ಬಳಿ ಇರಿಸಿ. ಶರೀರದ ಭಾರ ಕಾಲಿನ ಮೇಲೆ. ಇದು ಸಮಸ್ಥಿತಿ, ಅಥವಾ ಹೀಗೂ ಹೇಳಬಹುದು ಪ್ರಾರಂಭಿಕ ಸ್ಥಿತಿ. ಈಗ ಗ್ರೀವಾದ ಕ್ರಿಯೆಗಳೊಂದಿಗೆ ಅಭ್ಯಾಸವನ್ನು ಆರಂಭ ಮಾಡೋಣ. ಮೊದಲನೇ ಕ್ರಿಯೆ ಗ್ರೀವಾವನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ಬಗ್ಗಿಸುವಂತಹ ಕ್ರಿಯೆ. ಉಸಿರು ತುಂಬಿಕೊಂಡು 2 ಕೈಗಳನ್ನು ಸೊಂಟದ ಮೇಲಿಡಿ. ಈಗ ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಮುಂದಕ್ಕೆ ಬಗ್ಗಿಸಿ. ನಿಮ್ಮ ಗಲ್ಲವನ್ನು ಕಂಠಕೂಪಕ್ಕೆ ತಗುಲಿಸಿ. ಕಣ್ಣುಗಳನ್ನು ತೆರೆಯಿರಿ. ಅನಂತರ ಶ್ವಾಸ ತುಂಬಿಕೊಂಡು ಮಧ್ಯಮ ಭಾಗಕ್ಕೆ ಬನ್ನಿ. ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಹಿಂದಕ್ಕೆ ಬಗ್ಗಿಸಿ. ಕಣ್ಣುಗಳನ್ನು ತೆರೆದೇ ಇಟ್ಕೊಂಡಿರಿ. ಉಸಿರು ತುಂಬಿಕೊಳ್ಳುತ್ತಾ ಮಧ್ಯಮ ಭಾಗ. ಇನ್ನೊಮ್ಮೆ ಪುನರಾವರ್ತಿಸಿ. ಉಸಿರನ್ನು ಹೊರಬಿಡುತ್ತಾ ಮುಂದಕ್ಕೆ ಬಗ್ಗಿ, ಕುತ್ತಿಗೆ ಭಾಗವನ್ನು ಮುಂದಕ್ಕೆ ಬಾಗಿಸಿ. ಶ್ವಾಸ ತುಂಬಿಕೊಂಡು ಮಧ್ಯಮ ಭಾಗ. ಮತ್ತೆ ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಹಿಂದಕ್ಕೆ ಬಗ್ಗಿಸಿ. ಈಗ ನಿಧಾನವಾಗಿ ಮಧ್ಯಮ ಭಾಗಕ್ಕೆ ಬನ್ನಿ. ಮುಂದಿನ ಅಭ್ಯಾಸ ಕುತ್ತಿಗೆಯನ್ನು ಬಲ ಮತ್ತು ಎಡಬದಿಗೆ ಬಗ್ಗಿಸುವ ಅಭ್ಯಾಸ. ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಬಲಬದಿಗೆ ಬಗ್ಗಿಸಿ. ಬಲಕಿವಿಯನ್ನು ಬಲಭುಜಕ್ಕೆ ತಗಲಿಸುವಂತಹ ಪ್ರಯತ್ನ ಮಾಡಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಮಧ್ಯಮ ಭಾಗಕ್ಕೆ ಬನ್ನಿ. ಈಗ ಇದೇ ಅಭ್ಯಾಸ ಎಡಬದಿಗೆ.
ಮತ್ತು ಉಸಿರನ್ನು ತುಂಬಿಕೊಳ್ಳುತ್ತಾ ಮಧ್ಯಮ ಭಾಗಕ್ಕೆ. ಈಗ ಇನ್ನೊಮ್ಮೆ ಪುನರಾವರ್ತಿಸಿ. ಉಸಿರನ್ನು ಹೊರಬಿಡುತ್ತಾ ಬಲಬದಿಗೆ ಬಗ್ಗಿಸಿ. ಎಷ್ಟು ಸಾಧ್ಯವೋ ಅಷ್ಟು ಬಗ್ಗಿಸಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಮಧ್ಯಮ ಭಾಗ ಮತ್ತು ಉಸಿರನ್ನು ಹೊರಬಿಡುತ್ತಾ ಎಡಬದಿಗೆ. ಕುತ್ತಿಗೆ ವಿರುದ್ಧ ದಿಕ್ಕಿನಲ್ಲಿ ಬರುವಂತಹ ಎಳೆತದ ಅನುಭವ. ಉಸಿರನ್ನು ತುಂಬಿಕೊಳ್ಳುತ್ತಾ ಮಧ್ಯಮ ಭಾಗಕ್ಕೆ. ಮೂರನೇ ಕ್ರಿಯೆ, ಗ್ರೀವಾವನ್ನು ಬಲಕ್ಕೆ ಮತ್ತು ಎಡಕ್ಕೆ ತಿರುಗಿಸುವ ಅಭ್ಯಾಸ. ನಿಮ್ಮ ಸಾಮರ್ಥ್ಯಾನುಸಾರ ತಿರುಗಿಸುವುದು ಮತ್ತು ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಬಲಬದಿಗೆ ತಿರುಗಿಸಿ. ಗಲ್ಲವನ್ನು ಭುಜಕ್ಕೆ ನೇರವಾಗಿಸಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಮಧ್ಯಮ ಭಾಗ. ಉಸಿರನ್ನು ಹೊರಬಿಡುತ್ತಾ ಎಡಬದಿಗೆ. ಉಸಿರು ತುಂಬಿಕೊಳ್ಳುತ್ತಾ ಮಧ್ಯಮ ಭಾಗ. ಈಗ ಪುನರಾವರ್ತಿಸಿ. ಉಸಿರು ಹೊರಬಿಡುತ್ತಾ ಬಲಬದಿಗೆ. ಉಸಿರು ತುಂಬಿಕೊಳ್ಳುತ್ತಾ ಮಧ್ಯಮ ಭಾಗ. ಉಸಿರನ್ನು ಹೊರಬಿಡುತ್ತಾ ಎಡಭಾಗಕ್ಕೆ. ಉಸಿರನ್ನು ತುಂಬಿಕೊಳ್ಳುತ್ತಾ ಮಧ್ಯಮ ಭಾಗಕ್ಕೆ. ಈಗ ನಾಲ್ಕನೇ ಕ್ರಿಯೆ, ಗ್ರೀವವನ್ನು ಗೋಲಾಕಾರವಾಗಿ ತಿರುಗಿಸುವ ಅಭ್ಯಾಸ. ಕುತ್ತಿಗೆ ನೋವಿರುವಂತಹ ವ್ಯಕ್ತಿಗಳು ಎಚ್ಚರಿಕೆಯಿಂದ ಮಾಡಿ ಅಥವಾ ಶಿಕ್ಷಕರ ನಿರ್ದೇಶನದಲ್ಲಿ ಮಾಡಿ. ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಮುಂದಕ್ಕೆ ಬಗ್ಗಿಸಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಕುತ್ತಿಗೆಯನ್ನು ಗೋಲಾಕಾರವಾಗಿ ಮೇಲೆ ತೆಗೆದುಕೊಂಡು ಬನ್ನಿ ಮತ್ತು ಉಸಿರನ್ನು ಹೊರಹಾಕುತ್ತಾ ಕುತ್ತಿಗೆಯನ್ನು ಕೆಳಮುಖವಾಗಿಸಿ. ಈಗ ಇನ್ನೊಂದ್ಸಲ ಪುನರಾವರ್ತಿಸಿ. ಕುತ್ತಿಗೆಯನ್ನು ಗೋಲಾಕಾರವಾಗಿ ಉಸಿರು ತುಂಬಿಕೊಳ್ಳುತ್ತಾ ಮೇಲೆ. ಉಸಿರು ಹೊರಬಿಡುತ್ತಾ ಗೋಲಾಕಾರವಾಗಿ ಕುತ್ತಿಗೆಯನ್ನು ಕೆಳಗೆ ತನ್ನಿ ಮತ್ತು ನಿಧಾನವಾಗಿ ಮಧ್ಯಮ ಭಾಗಕ್ಕೆ. ಇಲ್ಲಿಂದ ವಿರುದ್ಧ ದಿಕ್ಕಿನಲ್ಲಿ ಉಸಿರು ತುಂಬಿಕೊಂಡು ಮೇಲೆ. ಉಸಿರು ಹೊರಬಿಡುತ್ತಾ ಕೆಳಗೆ. ಇನ್ನೊಂದ್ಸಲ ಪುನರಾವರ್ತಿಸಿ. ಉಸಿರು ತುಂಬಿಕೊಂಡು ಮೇಲೆ. ಈಗ ಕೆಳತನ್ನಿ, ಉಸಿರನ್ನು ಹೊರಬಿಡುತ್ತಾ. ಈಗ ಕುತ್ತಿಗೆಯನ್ನು ಮಧ್ಯಮ ಭಾಗಕ್ಕೆ ತನ್ನಿ. ಕೈಗಳನ್ನು ವಾಪಸ್ ತನ್ನಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಗ್ರೀವಾದ ಚಾಲನ ಕ್ರಿಯೆ ನಂತರ ಈಗ ಈ ಮಟ್ಟದಲ್ಲಿ ಆದಂತಹ ಬದಲಾವಣೆಯನ್ನು ಅನುಭವಿಸಿ. ಅದೇನು ಬದಲಾವಣೆ, ಅದೇನು ಪ್ರಭಾವ ಇಲ್ಲಿ ಆಗಿದೆಯೋ ಅದನ್ನು ತಿಳಿಯುವಂತಹ ಪ್ರಯತ್ನ ಮಾಡಿ. ಈಗ ಮುಂದಿನ ಅಭ್ಯಾಸದತ್ತ ಹೋಗೋಣ. ಮುಂದಿನ ಅಭ್ಯಾಸ ಸ್ಕಂದ ಚಾಲನಾ ಕ್ರಿಯೆ. ನೀವಿರುವಲ್ಲಿ 2 ಅಂಗುಲಗಳ ಅಂತರದಲ್ಲಿರಿ. ಕಣ್ಣುಗಳನ್ನು ತೆರೆಯಿರಿ. ಉಸಿರು ತುಂಬಿಕೊಳ್ಳುತ್ತಾ ಬದಿಯಿಂದ ನಿಮ್ಮ 2 ಕೈಗಳನ್ನು ಮೇಲೆ ಎತ್ತಿ. ಅಂಗೈಗಳು ಹೊರಮುಖವಾಗಿರಲಿ. ಮತ್ತೆ ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ನೆನಪಿಡಿ, ಮುಂಗೈಗಳನ್ನು ಬಗ್ಗಿಸಬೇಡಿ. ಉಸಿರು ತುಂಬಿಕೊಳ್ಳುತ್ತಾ ಪುನಃ ಕೈಗಳು ಮೇಲೆ. ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ಯಾರಿಗೇ ಆಗಲಿ ಭುಜ ನೋವಿದೆ ಅಂತಾದರೆ ಅಂಥವರು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಈಗ ಸ್ಕಂದಚಕ್ರ ಕ್ರಿಯೆಯ ಅಭ್ಯಾಸ. ಉಸಿರು ತುಂಬಿಕೊಳ್ಳುತ್ತಾ ಬದಿಯಿಂದ ಕೈಗಳನ್ನು ಮೇಲೆತ್ತಿ ಭುಜಕ್ಕೆ ಸಮಾನವಾಗಿ ತನ್ನಿ ಮತ್ತು ಉಸಿರನ್ನು ಹೊರಬಿಡುತ್ತಾ ಕೈಗಳ ಬೆರಳುಗಳನ್ನು ಭುಜಗಳ ಮೇಲಿಡಿ ಮತ್ತು 2 ಮುಂಗೈಗಳನ್ನು ವಕ್ಷಸ್ಥಳದ ಎದುರು ಜೋಡಿಸಿ. ಉಸಿರು ತುಂಬಿಕೊಳ್ಳುತ್ತಾ ಗೋಲಾಕಾರದ ಆಕೃತಿಯನ್ನು ಕೊಡುತ್ತಾ ಮೇಲೆ ತೆಗೆದುಕೊಂಡು ಹೋಗಿ ಮತ್ತು ಉಸಿರನ್ನು ಹೊರಬಿಡುತ್ತಾ ಕೆಳಗಿನಿಂದ ಮುಂದಕ್ಕೆ. ಈ ಅಭ್ಯಾಸವನ್ನು ಇನ್ನೊಂದು ಬಾರಿ ಪುನರಾವರ್ತಿಸಿ. ಎಷ್ಟು ಸಾಧ್ಯವೋ ಅಷ್ಟು ಮೇಲೆ, ನಂತರ ಕೆಳಗೆ. ಈಗ 2 ಬಾರಿ ವಿರುದ್ಧ ದಿಕ್ಕಿನಲ್ಲಿ ಉಸಿರನ್ನು ತುಂಬಿಕೊಂಡು ಮೇಲೆ ಮತ್ತು ಉಸಿರನ್ನು ಹೊರಬಿಡುತ್ತಾ ಕೆಳಗೆ. ಮತ್ತೊಂದು ಬಾರಿ ಪುನರಾವರ್ತಿಸಿ. ಈಗ ಮುಂಗೈಗಳನ್ನು ಭುಜಕ್ಕೆ ಸಮಾನವಾಗಿ ತನ್ನಿ. ಕೈಗಳನ್ನು ಭುಜಕ್ಕೆ ಸಮಾನವಾಗಿ ತನ್ನಿ ಮತ್ತು ಚಾಚಿ ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ಕಣ್ಣುಗಳನ್ನು ಮುಚ್ಚಿಕೊಂಡು ಭುಜಗಳಲ್ಲಿ ಏನು ಬದಲಾವಣೆಯಾಗಿದೆ ಅದನ್ನು ಅನುಭವಿಸಿಕೊಳ್ಳಿ. ಸ್ಕಂದ ಚಾಲನಾ ಕ್ರಿಯೆ, ಸ್ಕಂದ ಚಕ್ರಕ್ರಿಯೆ ಭುಜಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ದೂರ ಮಾಡುವಲ್ಲಿ ಸಹಾಯಕವಾಗಿದೆ. ಈಗ 3ನೇ ಕ್ರಿಯೆ, ಕಟಿಚಾಲನಾ ಕ್ರಿಯೆ. ಕಟಿಚಾಲನೆಯ 2 ಕ್ರಿಯೆಗಳನ್ನು ಇಲ್ಲಿ ಅಭ್ಯಾಸ ಮಾಡೋಣ. ಮೊದಲು ಮುಂದಕ್ಕೆ ಮತ್ತು ಹಿಂದಕ್ಕೆ ಬಗ್ಗುವ ಅಭ್ಯಾಸ. ಕಾಲುಗಳನ್ನು ಭುಜಕ್ಕಿಂತ ಹೆಚ್ಚು ಅಗಲವಾಗಿರಿಸಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಮುಂಭಾಗದಿಂದ 2 ಕೈಗಳನ್ನು ಮೇಲೆತ್ತಿ ಎಳೆದುಕೊಂಡು ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಹಿಂದಕ್ಕೆ ಬಗ್ಗಿಸಿ. ಸಾಧ್ಯವಾದಷ್ಟು ಹಿಂದಕ್ಕೆ ಬಗ್ಗಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಮಧ್ಯಮ ಭಾಗ. ಉಸಿರು ಹೊರಬಿಡುತ್ತಾ ಮುಂದಕ್ಕೆ ಬಗ್ಗಿ ನೇರವಾಗಿ ಕೈಗಳು ನೆಲದ ಮೇಲೆ. ಅದನ್ನು ಕಾಲುಗಳ ಮಧ್ಯೆ ಇಡುವಂತಹ ಪ್ರಯತ್ನ ಮಾಡಿ. ಸೊಂಟವನ್ನು ಬಗ್ಗಿಸಿ ಸಾಧ್ಯವಾದಷ್ಟು. ಈಗ ಇನ್ನೊಂದು ಬಾರಿ ಉಸಿರು ತುಂಬಿಕೊಳ್ಳುತ್ತಾ ಮೇಲೆ ಬನ್ನಿ. ಸೊಂಟ ನೇರವಾಗಿಸಿ. ಉಸಿರನ್ನು ಹೊರಬಿಡುತ್ತಾ ಹಿಂದಕ್ಕೆ ಬಗ್ಗಿ. ಉಸಿರು ತುಂಬಿಕೊಳ್ಳುತ್ತಾ ಮಧ್ಯಮ ಭಾಗಕ್ಕೆ ಮತ್ತು ಉಸಿರನ್ನು ಹೊರಬಿಡುತ್ತಾ ಮುಂದಕ್ಕೆ ಬಗ್ಗಿ. ನೆನಪಿಡಿ, ಯಾವುದೇ ಆಸನಗಳನ್ನು ಮಾಡೋದಾದರೂ ಯಾವುದೇ ಅಭ್ಯಾಸ ಮಾಡೋದಾದರೂ ನಿಮ್ಮ ಸಾಮರ್ಥ್ಯಾನುಸಾರ ಮಾಡಿ ಮತ್ತು ಶಾಕ್ ಕೊಡಬೇಡಿ. ಶ್ವಾಸ ತುಂಬಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ಬರಬೇಕು. ಸೊಂಟ ನೇರವಾಗಿಸಿ. ನಿಧಾನವಾಗಿ ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ ಮತ್ತು ಕಾಲುಗಳನ್ನು ಜೋಡಿ ವಿಶ್ರಾಂತರಾಗಿ.
ಕಟಿ ಚಾಲನಾ ಕ್ರಿಯೆಯ ಮೊದಲ ಅಭ್ಯಾಸವನ್ನು ನೀವು ಮಾಡಿದರೆ ಮುಂದಕ್ಕೆ ಮತ್ತು ಹಿಂದಕ್ಕೆ ಬಗ್ಗಿದ ಕಾರಣದಿಂದಾಗಿ ಶರೀರದ ಮೇಲಾಗುವಂತಹ ಪ್ರಭಾವ ಅದನ್ನು ಅನುಭವಿಸಿ ನೋಡಿ. ಈಗ ಈ ಪ್ರಭಾವವನ್ನು ಅನುಭವಿಸಿ ಮುಂದಿನ ಕ್ರಿಯೆಯತ್ತ ಹೋಗೋಣ. ಕಾಲುಗಳನ್ನು ಭುಜದಷ್ಟು ಅಂತರದಲ್ಲಿಡಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಎರಡೂ ಕೈಗಳನ್ನು ಮುಂಭಾಗದಿಂದ ಮೇಲೆತ್ತಿ ಭುಜದ ಸಮಾನ. ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಸೊಂಟವನ್ನು ಬಲಬದಿಗೆ ತಿರುಗಿಸಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಮಧ್ಯಮ ಭಾಗಕ್ಕೆ ಬನ್ನಿ. ಉಸಿರನ್ನು ಹೊರಬಿಡುತ್ತಾ ಎಡಬದಿಗೆ. ಉಸಿರನ್ನು ತುಂಬಿಕೊಳ್ಳುತ್ತಾ ಮಧ್ಯಮ ಭಾಗಕ್ಕೆ. ಉಸಿರನ್ನು ಹೊರಬಿಡುತ್ತಾ ಬಲಬದಿಗೆ. ಉಸಿರನ್ನು ತುಂಬಿಕೊಳ್ಳುತ್ತಾ ಮಧ್ಯಮ ಭಾಗಕ್ಕೆ. ಸಾಮರ್ಥ್ಯಾನುಸಾರ ನಿಮ್ಮ ವೇಗವನ್ನು ಕಾಪಾಡಿಕೊಳ್ಳಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಮಧ್ಯಮ ಭಾಗ. ಈಗ ಕೈಗಳನ್ನು ಯಥಾಸ್ಥಿತಿಗೆ ತನ್ನಿ. ಕಣ್ಣುಗಳನ್ನು ಪುನಃ ಮುಚ್ಚಿಕೊಳ್ಳಿ. ಕಾಲುಗಳನ್ನು ಜೋಡಿಸಿಕೊಳ್ಳಿ. ವಿಶ್ರಾಂತರಾಗಿ ಮತ್ತು ಈ ಸ್ಥಿತಿಯಲ್ಲಿ ಸೊಂಟದ ಮೇಲೆ ಆಗುವಂತಹ ಪ್ರಭಾವವನ್ನು ಅನುಭವಿಸಿಕೊಳ್ಳಿ. ಚಾಲನಾ ಕ್ರಿಯೆಗಳಲ್ಲಿ ಕೊನೆಯ ಕ್ರಿಯೆ ಮೊಣಕಾಲಿನ ಚಾಲನಾ ಕ್ರಿಯೆ. ಮೊಣಕಾಲು ನೋವಿದ್ದರೆ ಎಚ್ಚರದಿಂದ ಈ ಅಭ್ಯಾಸವನ್ನು ನೀವು ಮಾಡಬಹುದು. ಕಣ್ಣುಗಳನ್ನು ತೆರೆದುಕೊಂಡು ಕಾಲುಗಳನ್ನು ಭುಜಕ್ಕೆ ಸಮಾನವಾಗಿ ಅಂತರದಲ್ಲಿಡಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಎರಡೂ ಕೈಗಳನ್ನು ಮುಂಭಾಗದಿಂದ ಭುಜಕ್ಕೆ ಸಮನಾಗಿ ಮೇಲೆತ್ತಿ ಉಸಿರನ್ನು ಹೊರಬಿಡುತ್ತಾ ಮೊಣಕಾಲನ್ನು ಬಗ್ಗಿಸಿ ಕುಳಿತುಕೊಳ್ಳುವ ಸ್ಥಿತಿಗೆ ಬನ್ನಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಯಥಾಸ್ಥಿತಿಗೆ ಬನ್ನಿ. ಈಗ ಇನ್ನೊಮ್ಮೆ ಪುನರಾವರ್ತಿಸಿ ಉಸಿರನ್ನು ಹೊರಬಿಡುತ್ತಾ ಕುಳಿತುಕೊಳ್ಳುವ ಸ್ಥಿತಿಗೆ ಬನ್ನಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಪುನಃ ಮಧ್ಯಮ ಭಾಗಕ್ಕೆ ಬನ್ನಿ. ನಿಧಾನವಾಗಿ ಕೈಗಳನ್ನು ವಾಪಸ್ ತನ್ನಿ ಮತ್ತು ಕಾಲುಗಳನ್ನು ಜೋಡಿಸಿ ವಿಶ್ರಾಂತರಾಗಿ. ನಾವು ಇಲ್ಲಿ ಈ ಅಭ್ಯಾಸ ಸತ್ರದಲ್ಲಿ ಪ್ರತಿಯೊಂದು ಸೂಕ್ಷ್ಮ ಕ್ರಿಯೆ ಅಥವಾ ಚಾಲನಾ ಕ್ರಿಯೆಯನ್ನು 2 ಬಾರಿ ಅಭ್ಯಾಸ ಮಾಡಿದ್ದೇವೆ. ನೀವು ಮನೆಯಲ್ಲಿ ನಿಮ್ಮ ಸಾಮರ್ಥ್ಯಾನುಸಾರ ಇದಕ್ಕಿಂತ ಸ್ವಲ್ಪ ಹೆಚ್ಚೇ ಮಾಡಬಹುದು. ಈಗ ಯೋಗಾಸನದತ್ತ ಹೋಗೋಣ. ನಿಂತುಕೊಂಡು ಮಾಡುವಂತಹ ಯೋಗಾಸನಗಳ ಅಭ್ಯಾಸ. ಸರ್ವಪ್ರಥಮ ತಾಡಾಸನದ ಅಭ್ಯಾಸ. ಯೋಗಾಸನಕ್ಕಾಗಿ ನಿಧಾನವಾಗಿ ತಿರುಗಿ ನಿಲ್ಲಿ. ತಾಡಾಸನಕ್ಕಾಗಿ ಕಾಲುಗಳ ನಡುವೆ 2 ಬೆರಳುಗಳ ಅಂತರವನ್ನಿಟ್ಟು ನಿಂತುಕೊಳ್ಳಿ. ಉಸಿರನ್ನು ತುಂಬಿಕೊಳ್ಳುತ್ತಾ 2 ಕೈಗಳನ್ನು ಎದುರಿನಿಂದ ಮೇಲೆತ್ತಿ ಭುಜಕ್ಕೆ ಸಮಾನವಾಗಿರಿಸಿ 2 ಕೈಗಳ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿಕೊಳ್ಳುತ್ತಾ ಅಂಗೈಯನ್ನು ಹೊರಮುಖವಾಗಿಸಿ ಕೈಗಳನ್ನು ಮೇಲೆತ್ತಿ 1 ಬಾರಿ ಇಡೀ ಶರೀರವನ್ನು ಸ್ಟ್ರೆಚ್ ಮಾಡಿ ಇದಕ್ಕೊಂದು ಆಕೃತಿಯನ್ನು ಕೊಡಿ. ಶರೀರದಲ್ಲಿ ಎಲ್ಲೇ ಆಗಲಿ ಗಂಟು ಅಥವಾ ಎಳೆತ ಇದ್ದರೆ ಅದನ್ನು ಸಡೀಲವಾಗಿಸಿ ಮತ್ತು ನಿಮ್ಮ ಮುಂದೆ ಒಂದು ಬಿಂದುವಿನಲ್ಲಿ ನಿಮ್ಮ ಏಕಾಗ್ರತೆಯನ್ನು ಇಟ್ಟುಕೊಳ್ಳಿ. ನಿಧಾನವಾಗಿ ಹಿಂಗಾಲನ್ನು ಮೇಲೆತ್ತಿ ಪಾದಗಳ ಮೇಲೆ ಸಮತೋಲನ ಕಾಪಾಡಿ. ಸಾಧ್ಯವಾದಷ್ಟು ಹಿಂಗಾಲನ್ನು ಮೇಲೆತ್ತಿ ಪಾದಗಳ ಮೇಲೆ ಬ್ಯಾಲೆನ್ಸ್ ಮಾಡ್ಕೋಬೇಕು. ಶ್ವಾಸೋಚ್ಛ್ವಾಸ ಮಾಡುತ್ತಾ ಇದೇ ಸ್ಥಿತಿಯಲ್ಲಿ ನಿಂತಿರಿ. ನಿಧಾನವಾಗಿ ಹಿಂಗಾಲುಗಳನ್ನು ವಾಪಸ್ ತನ್ನಿ. ಕೈಗಳನ್ನು ಬದಿಗಳಿಂದ ಕೆಳಗೆ ತನ್ನಿ. ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ವಿಶ್ರಾಂತ ಸ್ಥಿತಿಗೆ ಈಗ ಬನ್ನಿ. ತಾಡಾಸನ ಶರೀರದಲ್ಲಿ ಸಮತೋಲನ ಕಾಪಾಡಲು ಸಹಾಯಕವಾಗುತ್ತದೆ. ಈಗ ಮುಂದಿನ ಅಭ್ಯಾಸ ಸಮತೋಲನ ಕಾಪಾಡುವ ಅಭ್ಯಾಸ ವೃಕ್ಷಾಸನ. ನಿಧಾನವಾಗಿ ಮಗ್ಗುಲು ತಿರುಗಿ. ಪೂರ್ಣ ವೃಕ್ಷಾಸನ ಸಾಧ್ಯ ಆಗಿಲ್ಲ ಅಂತಾದರೆ ಸರಳ ವೃಕ್ಷಾಸನವನ್ನು ಮಾಡಿ. ನಾವು ಅದನ್ನು ಹಿಂದಿನ ಅಭ್ಯಾಸದಲ್ಲಿ ಹೇಳಿದ್ದೇವೆ, ನಿಮ್ಮ ಜೊತೆ ಹಂಚಿಕೊಂಡಿದ್ದೇವೆ, ನಿಮಗೆ ಕಲಿಸಿದ್ದೇವೆ. ಈಗ ನಿಧಾನವಾಗಿ ಬಲಗಾಲನ್ನು ಮಡಚಿ ಉಸಿರನ್ನು ಹೊರಬಿಡುತ್ತಾ ಬಲಗಾಲಿನ ಅಂಗಾಲನ್ನು ಎಡಗಾಲಿನ ತೊಡೆ ಮೇಲಿಡಿ. ಇಲ್ಲಿ ಸಮತೋಲನೆ ಸ್ಥಾಪಿತವಾದರೆ ಬದಿಯಿಂದ 2 ಕೈಗಳನ್ನು ಮೇಲಕ್ಕೆತ್ತಿ ಮೊದಲು ಭುಜಕ್ಕೆ ಸಮಾನವಾಗಿ, ಆನಂತರ ಕೈಗಳನ್ನು ತಲೆಯಿಂದ ಮೇಲೆ ತೆಗೆದುಕೊಂಡು ಹೋಗಿ ಮತ್ತು ನಮಸ್ಕಾರ ಮುದ್ರೆಯಲ್ಲಿ ಜೋಡಿಸಿ. ಇದು ಪೂರ್ಣ ಸ್ಥಿತಿ. ಈ ಪೂರ್ಣ ಸ್ಥಿತಿಯಲ್ಲಿ ಉಸಿರಾಟದ ಅನುಭವವನ್ನು, ಶಾರೀರಿಕ ಮಟ್ಟದ ಅನುಭವ, ಅದರೊಂದಿಗೆ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಸಮತೋಲನ ಕಾಪಾಡುವ ಪ್ರಯತ್ನ ಮಾಡಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ಬಲಗಾಲನ್ನು ಕೂಡ ಯಥಾಸ್ಥಿತಿಗೆ ತನ್ನಿ ಮತ್ತು ಸಹಜರಾಗಿ. ಈಗ ಇದೇ ಅಭ್ಯಾಸವನ್ನು ಇನ್ನೊಂದು ಕಾಲಿನೊಂದಿಗೆ ಮಾಡಿ. ಎಡಗಾಲನ್ನು ಬಗ್ಗಿಸಿ, ಮೊಣಕಾಲಲ್ಲಿ ಬಗ್ಗಿಸಿ, ಕಾಲನ್ನು ಮಡಚಿದ ನಂತರ ಎಡಗಾಲಿನ ಅಂಗಾಲನ್ನು ಬಲಗಾಲಿನ ತೊಡೆ ಮೇಲಿಡಿ. ಸಮತೋಲನ ಕಾಪಾಡಿ ಉಸಿರನ್ನು ತುಂಬಿಕೊಳ್ಳುತ್ತಾ ಕೈಗಳನ್ನು ಬದಿಯಿಂದ ಮೇಲೆತ್ತಿ ಪೂರ್ಣವಾಗಿ ಶರೀರವನ್ನು ನೇರವಾಗಿಸಿ ಮತ್ತು ಇಲ್ಲಿ ಸಮತೋಲನ ಕಾಪಾಡಿ. ವೃಕ್ಷಾಸನ ನಿಯೋಮಸ್ಕ್ಯುಲರ್ ಕೋಆರ್ಡಿನೇಷನ್ನಲ್ಲಿ ಬಹಳ ಪ್ರಯೋಜನಕಾರಿಯಾಗಿದೆ. ಅತ್ಯಂತ ಪ್ರಯೋಜನಕಾರಿ ಇದು. ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ವಾಪಸ್ ತನ್ನಿ. ಈಗ ಎಡಗಾಲನ್ನು ಕೂಡ ಯಥಾಸ್ಥಿತಿಗೆ ತನ್ನಿ. ಎಡಗಾಲನ್ನು ವಾಪಸ್ ತಂದ ನಂತರ ವೃಕ್ಷಾಸನದ ಅಭ್ಯಾಸದಿಂದ ಶರೀರದ ಮೇಲಾದ ಪ್ರಭಾವವನ್ನು ಅನುಭವಿಸಿ
ಕಾಲಿನ ಮಾಂಸಖಂಡಗಳ ಮೇಲೆ ಯಾವ ರೀತಿಯ ಪ್ರಭಾವ ಇದೆ, ಶ್ವಾಸದ ಮಟ್ಟದಲ್ಲಿ ಯಾವ ರೀತಿಯ ಪ್ರಭಾವ ಇದೆ, ಭುಜಗಳ ಮೇಲೆ ಯಾವ ರೀತಿಯ ಪ್ರಭಾವ ಇದೆ, ಇವೆಲ್ಲವುಗಳ ಮಾಹಿತಿಯನ್ನು ಪಡೆದುಕೊಳ್ಳಿ. ಈಗ ಮುಂದಿನ ಆಸನಕ್ಕಾಗಿ ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳಿ. ಮುಂದಿನ ಆಸನ ಪಾದಹಸ್ತಾಸನ. ಮತ್ತೊಮ್ಮೆ ನೀವು ದಿಕ್ಕನ್ನು ಬದಲಾಯಿಸಿ. ಪಾದಹಸ್ತಾಸನ ಮಾಡೋದು ಸಾಧ್ಯ ಆಗದಿದ್ದರೆ ಸರಳ ಪಾದಹಸ್ತಾಸನವನ್ನು ಮಾಡಿ. ಇದನ್ನು ಮೊದಲೇ ಕೂಡ ತಿಳಿಸಲಾಗಿದೆ. ಈಗ ಪೂರ್ಣವಾಗಿ ಪಾದಹಸ್ತಾಸನದ ಅಭ್ಯಾಸ ಮಾಡೋಣ. ಉಸಿರು ತುಂಬಿಕೊಳ್ಳುತ್ತಾ ಎರಡೂ ಕೈಗಳನ್ನು ಮುಂದಿನಿಂದ ಮೇಲೆತ್ತಿ ಸ್ಟ್ರೆಚ್ ಮಾಡಿ ಮತ್ತು ಸೊಂಟವನ್ನು ನೇರವಾಗಿಸಿ ಬಗ್ಗಿಸಿ. ಸೊಂಟದಲ್ಲಿ ನೋವಿದೆ ಅಂತಾದರೆ ಈ ಅಭ್ಯಾಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡಿ. ಎಷ್ಟು ಸಾಧ್ಯವೋ ಅಷ್ಟು ಕೆಳಗೆ ಹೋದ ನಂತರ ನಿಧಾನವಾಗಿ ಅಂಗೈಗಳನ್ನು ಕಾಲುಗಳ ಬಳಿ ಇರಿಸಿ ಮತ್ತು ಕುತ್ತಿಗೆಯನ್ನು ಕೆಳಮುಖವಾಗಿ ಬಗ್ಗಿಸಿ. ಇದು ಪಾದಹಸ್ತಾಸನದ ಪೂರ್ಣ ಸ್ಥಿತಿ. ಹಿಂಗಾಲಿನಿಂದ ನಿತಂಬದ ತನಕ ಪೂರ್ತಿ ನೇರ ಸಡಿಲವಾಗಿಸಿ ಸಾಮಾನ್ಯ ಉಸಿರಾಟವನ್ನ ಮಾಡ್ತಾಯಿರಿ. ಮತ್ತೆ ಈಗ ನಿಧಾನವಾಗಿ ಸೊಂಟವನ್ನು ನೇರವಾಗಿಸುತ್ತಾ ಕೈಗಳನ್ನು ವಾಪಸ್ ಮಾಡುತ್ತಾ ಯಥಾಸ್ಥಿತಿಗೆ ಬರಲು ಪ್ರಯತ್ನಿಸಿ. ನಿಮ್ಮನ್ನು ನೀವು ಸ್ವಲ್ಪ ಸ್ಟ್ರೆಚ್ ಮಾಡಿಕೊಳ್ಳಿ ಮತ್ತು ಉಸಿರನ್ನು ಹೊರಬಿಡುತ್ತಾ ಬದಿಯಿಂದ ಕೈಗಳನ್ನು ಯಥಾಸ್ಥಿತಿಗೆ ತನ್ನಿ. ಮುಂದೆ ಬಾಗುವಂತಹ ಅಭ್ಯಾಸದ ಪ್ರಭಾವವನ್ನು ಅನುಭವಿಸಿ. ಈಗ ಹಿಂದೆ ಬಗ್ಗುವಂತಹ ಅಭ್ಯಾಸ ಅಂದರೆ ಅರ್ಧಚಕ್ರಾಸನದ ಅಭ್ಯಾಸವನ್ನೀಗ ಮಾಡೋಣ. ಕಣ್ಣುಗಳನ್ನು ತೆರೆಯಿರಿ. ಕೈಗಳನ್ನು ಸೊಂಟದ ಮೇಲಿಡಿ ಮತ್ತು ಎರಡು ಮುಂಗೈಗಳನ್ನು ಸಮಾನಾಂತರಗೊಳಿಸಿ. ಮುಂಗೈಗಳನ್ನು ನೀವು ಸಮಾನಾಂತರಗೊಳಿಸಿದಂತೆಯೇ ಈಗ ನೋಡಿ, ನಿಮ್ಮ ವಕ್ಷಸ್ಥಳದ ಭಾಗ ವಿಸ್ತೃತವಾಗಿದೆ. ಇದನ್ನು ನಾವು ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಅಭ್ಯಾಸಕ್ಕಾಗಿ ಸಿದ್ಧಗೊಳಿಸುತ್ತಿದ್ದೇವೆ. ಈಗ ಶ್ವಾಸ ತುಂಬಿಕೊಳ್ಳುತ್ತಾ ಕುತ್ತಿಗೆ ಹಿಂದಕ್ಕೆ ಬಾಗಿಸಿ ಮತ್ತು ಉಸಿರನ್ನು ಹೊರಬಿಡುತ್ತಾ ಸಾಮರ್ಥ್ಯಾನುಸಾರ ಹಿಂದಕ್ಕೆ ಬಗ್ಗಿ ಮೊಣಕಾಲು ನೇರವಾಗಿರಿಸಿ ಕಣ್ಣುಗಳನ್ನು ತೆರೆದಿರಿ ಮತ್ತು ಪೂರ್ಣ ಸ್ಥಿತಿಯಲ್ಲಿ ಸಾಮಾನ್ಯ ಉಸಿರಾಟದೊಂದಿಗೆ ಹಾಗೆಯೇ ಇರಿ. ನೀವು ನಿಮ್ಮ ಭುಜಗಳನ್ನು ಪರಿಶೀಲಿಸಿ, ಪಾದಗಳನ್ನು ಪರಿಶೀಲಿಸಿ, ಎಲ್ಲೂ ಕೂಡ ಸ್ಟ್ರೆಚ್ ಆಗ್ತಾ ಇದೆಯಾ ಅಂತ ನೋಡಿ. ಉಸಿರಾಡ್ತಾ ಇದ್ದೀರಿ ಅನ್ನೋದನ್ನು ಖಚಿತಪಡಿಸಿಕೊಳ್ಳಿ. ಈಗ ಉಸಿರು ತುಂಬಿಕೊಳ್ಳುತ್ತಾ ವಾಪಸ್ ಬನ್ನಿ ಮತ್ತು ಕೈಗಳನ್ನು ವಾಪಸ್ ತನ್ನಿ. ವಿಶ್ರಾಂತರಾಗಿ. ಮುಂದಿನ ಅಭ್ಯಾಸ ತ್ರಿಕೋಣಾಸನ. ತ್ರಿಕೋಣಾಸನಕ್ಕಾಗಿ ನಿಧಾನವಾಗಿ ತಿರುಗಿ ಈ ದಿಕ್ಕಿಗೆ ಮುಖ ಮಾಡಿ. ಈಗ ಎರಡೂ ಕಾಲುಗಳನ್ನು ಭುಜಕ್ಕಿಂತ ಹೆಚ್ಚು ಅಗಲವಾಗಿರಿಸಿ ನಿಲ್ಲಿ. ಇಲ್ಲಿ ನಿಮ್ಮ ಕಾಲುಗಳ ನಡುವಿನ ಅಂತರದ ಬಗ್ಗೆ ಗಮನ ಕೊಡಿ. ಪಾದಗಳು ಸಮಾನಾಂತರವಾಗಿರಲಿ. ಕಾಲುಗಳನ್ನು ಸಾಧ್ಯವಷ್ಟು ಅಗಲವಾಗಿಸಿ 2-3 ಫೀಟ್. ಈಗ ಉಸಿರನ್ನು ತುಂಬಿಕೊಳ್ಳುತ್ತಾ ಎರಡೂ ಕೈಗಳನ್ನು ಬದಿಯಿಂದ ಮೇಲೆತ್ತಿ ಭುಜಕ್ಕೆ ಸಮನಾಗಿ. ಅಂಗೈ ಹೊರಮುಖವಾಗಿರಲಿ. ಉಸಿರು ತುಂಬಿಕೊಳ್ಳಿ. ಮತ್ತೆ ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ಬಲಬದಿಗೆ ಬಗ್ಗಿ ಬಲಬದಿಯ ಕೈಯ ಬೆರಳುಗಳನ್ನು ಬಲ ಪಾದದ ಹಿಂದೆ ಇರಿಸಿ. ಈಗ ನಿಧಾನವಾಗಿ ಕುತ್ತಿಗೆಯನ್ನು ಮೇಲ್ಮುಖವಾಗಿಸಿ ಎಡಗೈಯ ಬೆರಳುಗಳನ್ನು ನೋಡುತ್ತೀರಿ. ಇದು ತ್ರಿಕೋಣಾಸನದ ಪೂರ್ಣ ಸ್ಥಿತಿ. ಇಲ್ಲಿ ಮಧ್ಯಮ ಭಾಗದಲ್ಲಿ ನಿಮ್ಮ ಶರೀರಕ್ಕೆ ಇಲ್ಲಿ ಕೈಗಳು ನೇರವಾಗಿವೆ. ನಿಮ್ಮ ಭುಜ, ನಿಮ್ಮ ಕೈಗಳು ಇವೆಲ್ಲವೂ ನೇರವಾಗಿವೆ. ಉಸಿರನ್ನು ತುಂಬಿಕೊಂಡು ನಿಧಾನವಾಗಿ ಮಧ್ಯಮ ಭಾಗಕ್ಕೆ ಬನ್ನಿ ಮತ್ತು ಈ ಅಭ್ಯಾಸವನ್ನು ಎಡಗಾಲಿನ ಜೊತೆಯೂ ಮಾಡಿ. ನಿಧಾನವಾಗಿ ಎಡಗಾಲನ್ನು ಎಡದಿಕ್ಕಿಗೆ ತಿರುಗಿಸಿ ಉಸಿರನ್ನು ಹೊರಬಿಡುತ್ತಾ ಎಡಬದಿಗೆ ಬಗ್ಗಿ ಬಲಗೈಯ ಬೆರಳುಗಳನ್ನು ಬಲಪಾದದ ಹಿಂದೆ ಇಡುವಂತಹ ಪ್ರಯತ್ನ ಮಾಡಿ. ಶರೀರವನ್ನು ಮಧ್ಯಮ ಭಾಗದಲ್ಲಿ ಸಹಜವಾಗಿಸಿ ಸ್ಥಿರವಾಗಿಸಿ. ಈಗ ನಿಮ್ಮ ತಲೆಯನ್ನು ಮೇಲ್ಮುಖವಾಗಿಸಿ ಬಲಗೈಯ ಬೆರಳುಗಳನ್ನು ನೋಡಿ. ಎರಡೂ ಕೈಗಳು ಬಹಳ ನೇರವಾಗಿ ಇರಬೇಕು. ಸಾಮಾನ್ಯ ಉಸಿರಾಟದೊಂದಿಗೆ ಹಾಗೇ ಇರಿ ಮತ್ತು ನಿಧಾನವಾಗಿ ವಾಪಸ್ ಬನ್ನಿ. ನಿಧಾನವಾಗಿ ಎಡಗಾಲನ್ನು ನೇರವಾಗಿಸಿ ಎರಡೂ ಕೈಗಳನ್ನು ವಾಪಸ್ ತನ್ನಿ ಮತ್ತು ಯಥಾಸ್ಥಿತಿಗೆ ಬನ್ನಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ತ್ರಿಕೋಣಾಸನದ ಪ್ರಭಾವವನ್ನು ಅನುಭವಿಸಿ. ಅಭ್ಯಾಸವನ್ನು ಮಾಡುವಾಗ ಶರೀರದಲ್ಲಿ ಆದಂತಹ ಬದಲಾವಣೆಯನ್ನು ನಾವು ಇಲ್ಲಿ ಸೂಕ್ಷ್ಮ ಕ್ರಿಯೆ ಮತ್ತು ನಿಂತುಕೊಂಡು 5 ಆಸನಗಳ ಅಭ್ಯಾಸವನ್ನು ಮಾಡಿ ನಿಂತುಕೊಂಡು 5 ಆಸನಗಳ ಅಭ್ಯಾಸವನ್ನು ಮಾಡಿದ್ದೇವೆ. ಮುಂದಿನ ಅಭ್ಯಾಸಗಳಿಗಾಗಿ ನಿಮ್ಮನ್ನು ನೀವು ಸಿದ್ಧಗೊಳಿಸಿ. ಈಗ ಕುಳಿತುಕೊಂಡು ಮಾಡುವಂತಹ ಆಸನಗಳತ್ತ ಹೋಗೋಣ. ಕಣ್ಣುಗಳನ್ನು ತೆರೆಯಿರಿ. ನಿಧಾನವಾಗಿ ಕುಳಿತುಕೊಳ್ಳಿ. ಎಲ್ಲಕ್ಕೂ ಮೊದಲು ಕಾಲುಗಳನ್ನು ನೇರವಾಗಿಸಿ ಮತ್ತು ಕೈಗಳನ್ನು ಹಿಂದೆ ಇಟ್ಟು ಕುತ್ತಿಗೆಯನ್ನು ಸ್ವಲ್ಪ ಹಿಂದಕ್ಕೆ ಬಗ್ಗಿಸಿ. ಕಾಲುಗಳ ನಡುವೆ ಸ್ವಲ್ಪ ಅಂತರ ಇಡಿ. ಪಾದಗಳನ್ನು ಹೊರಮುಖವಾಗಿಸಿ. ಈಗ ವಿಶ್ರಾಮಾಸನದಲ್ಲಿ ವಿಶ್ರಾಂತರಾಗಿ. ಈ ಸ್ಥಿತಿ ವಿಶ್ರಾಮಾಸನ. ಕುಳಿತುಕೊಂಡು ಮಾಡುವ ಆಸನಗಳಲ್ಲಿ ಪ್ರಾರಂಭದ ಸ್ಥಿತಿ ವಿಶ್ರಾಮಾಸನ ಅಂತ ಹೇಳಿದರೆ ಅದು ತಪ್ಪಲ್ಲ. ಈಗ ಮುಂದಿನ ಅಭ್ಯಾಸದತ್ತ ಹೋಗೋಣ. ಮುಂದಿನ ಅಭ್ಯಾಸ ದಂಡಾಸನ. 2 ಕಾಲುಗಳನ್ನು ಜೋಡಿಸಿ
ಎರಡೂ ಕೈಗಳನ್ನು ನಿತಂಬದ ಬಳಿ ಇರಿಸಿ ಮತ್ತು ಕೈಗಳ ಬೆರಳುಗಳು ಕಾಲ ಅಭಿಮುಖವಾಗಿ ಇರಲಿ. ನಿಧಾನವಾಗಿ ಸೊಂಟವನ್ನು ನೇರವಾಗಿಸಿ ಅಂಗೈಗಳ ಮೇಲೆ ಸ್ವಲ್ಪ ಭಾರ ಹಾಕಿ. ನೆನಪಿಡಿ, ಭುಜವನ್ನ ಮೇಲೆತ್ತಬಾರದು. ಕುತ್ತಿಗೆ ಮಧ್ಯಮ ಭಾಗದಲ್ಲಿ. ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಉಸಿರಾಟವನ್ನು ಅನುಭವಿಸಿಕೊಳ್ಳಿ. ಕೆಲವೊಂದು ಉಸಿರಾಟವನ್ನು ಅನುಭವಿಸಿಕೊಳ್ಳಿ. ಈಗ ನಿಧಾನವಾಗಿ ಪುನಃ ವಿಶ್ರಾಮಾಸನಕ್ಕೆ ಬನ್ನಿ ಮತ್ತು ಕಾಲುಗಳಲ್ಲಿ ಅಂತರ ಇಡಿ. ಈಗ ಮುಂದಿನ ಅಭ್ಯಾಸದತ್ತ ಹೋಗೋಣ. ಮುಂದಿನ ಅಭ್ಯಾಸ ವಜ್ರಾಸನ. ಪೂರ್ವಸ್ಥಿತಿಯಾಗಿ ಮೊದಲು ದಂಡಾಸನಕ್ಕೆ ಬನ್ನಿ. ಎರಡೂ ಕಾಲುಗಳನ್ನು ಜೋಡಿಸಿ ಕೈಗಳನ್ನು ತೊಡೆಯ ಬಳಿ ಇರಿಸಿ, ನಿತಂಬದ ಬಳಿ. ಈಗ ನಿಧಾನವಾಗಿ ಬಲಗಾಲನ್ನು ಮಡಚಿ ಮತ್ತು ಬಲಗಾಲಿನ ಅಂಗಾಲನ್ನು ಮತ್ತು ಹಿಂಗಾಲನ್ನು ನಿಮ್ಮ ನಿತಂಬದ ಬಳಿಗೆ ತನ್ನಿ. ಅದೇ ರೀತಿ ಎಡಕಾಲನ್ನು ಮಡಚಿ ಮತ್ತು ಎರಡೂ ಕೈಗಳನ್ನು ನಿತಂಬದ ಬಳಿ ಇರಿಸಿ ನಿಮ್ಮ ಹಿಂಗಾಲನ್ನು ವ್ಯವಸ್ಥಿತಗೊಳಿಸಿ. ನಿಧಾನವಾಗಿ ಎರಡೂ ಕೈಗಳನ್ನು ಮೊಣಕಾಲ ಮೇಲೆ ಇರಿಸಿ. ಈ ಸ್ಥಿತಿಯನ್ನು ವಜ್ರಾಸನ ಎನ್ನುತ್ತೇವೆ. ಗಮನಿಸಿ, ಹೆಚ್ಚಾಗಿ ಜನರು ವಜ್ರಾಸನದಲ್ಲಿ ಹಿಂಗಾಲನ್ನು ಈ ರೀತಿಯಾಗಿ ವ್ಯವಸ್ಥಿತವಾಗಿ ಇಡುತ್ತಾರೋ, ಆದರೆ ಹಿಂಗಾಲುಗಳು ನಿಮ್ಮ ನಿತಂಬದ ಕ್ಷೇತ್ರದಲ್ಲಿರಬೇಕು. ಆದರೆ ಅದರ ಮೇಲೆ ಕೂತ್ಕೋಬಾರದು, ಯಾಕಂದರೆ ಒತ್ತಡ ಆಗಿಬಿಡುತ್ತೆ. ನಾವು ಹಿಂಗಾಲನ್ನು ಹೊರಮುಖವಾಗಿ ಹರಡಬೇಕು ಮತ್ತು ಎರಡೂ ಹಿಂಗಾಲುಗಳ ನಡುವೆ ಕುಳಿತುಕೊಳ್ಳಬೇಕು. ಈಗ ಮುಂದಿನ ಅಭ್ಯಾಸದತ್ತ ಹೋಗೋಣ. ವಜ್ರಾಸನದಿಂದ ಅರ್ಧ ಉಷ್ಟ್ರಾಸನ. ಮೊದಲು ನಿಧಾನವಾಗಿ ಕಣ್ಣು ತೆರೆಯಿರಿ. ನೀವಿರುವ ಸ್ಥಳದಲ್ಲಿ ಮೊಣಕಾಲ ಮೇಲೆ ಎದ್ದು ನಿಂತುಕೊಳ್ಳಿ. ಕಾಲುಗಳ ನಡುವೆ ಕೆಲವು ಇಂಚುಗಳ ಅಂತರ. ಯಾರಿಗೇ ಆಗಲಿ ಉಷ್ಟ್ರಾಸನ ಮಾಡುವಂಥದ್ದು ಸಾಧ್ಯವಿಲ್ಲವಾದರೆ ಅರ್ಧ ಉಷ್ಟ್ರಾಸನವನ್ನು ಮಾಡಬಹುದು. ಎರಡೂ ಕೈಗಳನ್ನು ಉಸಿರು ತುಂಬಿಕೊಂಡು ನಿತಂಬದ ಮೇಲಿರಿಸಿ ಮತ್ತು ಉಸಿರನ್ನು ಹೊರಬಿಡುತ್ತಾ ಮುಂಗೈಗಳನ್ನು ಜೋಡಿಸಿ. ಎಷ್ಟು ಸಾಧ್ಯವೋ ಅಷ್ಟು ಉಸಿರನ್ನು ತುಂಬಿಕೊಳ್ಳುತ್ತಾ ಕುತ್ತಿಗೆಯನ್ನು ಹಿಂದಕ್ಕೆ ಬಗ್ಗಿಸಿ ಮತ್ತು ಉಸಿರನ್ನು ಹೊರಬಿಡುತ್ತಾ ಇನ್ನಷ್ಟು ಬಗ್ಗುತ್ತಾ ಹೋಗಿ. ತೊಡೆಗಳು ಸಮಾನಾಂತರವಾಗಿರಬೇಕು. ಸಾಧ್ಯವಾದಷ್ಟೇ ಬಗ್ಗಿ. ಸಾಮಾನ್ಯ ಉಸಿರಾಟದೊಂದಿಗೆ ಹಾಗೇ ಇರಿ. ಅರ್ಧ ಉಷ್ಟ್ರಾಸನ ಉಷ್ಟ್ರಾಸನಕ್ಕಿಂತ ಮೊದಲಿನ ಸಿದ್ಧತೆ. ಆದರೆ ಅರ್ಧ ಉಷ್ಟ್ರಾಸನ ಶ್ವಾಸಕೋಶವನ್ನು ಬಲಗೊಳಿಸುವಲ್ಲಿ ಸಹಾಯಕವಾಗಿದೆ. ಇದು ಸೊಂಟ ನೋವನ್ನು ಸಹ ದೂರ ಮಾಡುವಲ್ಲಿ ಬಹಳ ಪ್ರಯೋಜನಕಾರಿ. ನಿಧಾನವಾಗಿ ವಾಪಸ್ ಬನ್ನಿ. ಮತ್ತೊಮ್ಮೆ ವಜ್ರಾಸನದಲ್ಲಿ ಕುಳಿತುಕೊಂಡು ವಿಶ್ರಾಂತರಾಗಿ. ಈಗ ಉಷ್ಟ್ರಾಸನ ಮಾಡುವುದು ಸಾಧ್ಯವಾಗದಿದ್ದರೆ ಈ ಆಸನವನ್ನು ಪುನಃ ಮಾಡಬಹುದು. ಈಗ ನಾವು ಮುಂದಿನ ಅಭ್ಯಾಸದತ್ತ ಸಾಗುತ್ತಿದ್ದೇವೆ. ಇದರ ಹೆಸರು ಉಷ್ಟ್ರಾಸನ. ಇದರಲ್ಲಿ ನಮ್ಮ ಪೂರ್ಣ ಸ್ಥಿತಿ ಒಂಟೆಯ ಸೊಂಟದ ಹಾಗೆ ಆಗುತ್ತದೆ. ಈಗ ನಿಧಾನವಾಗಿ ನೀವಿರುವಲ್ಲಿ ಮೊಣಕಾಲಿನ ಮೇಲೆ ನಿಂತುಕೊಳ್ಳಿ. ಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ. ಮೊಣಕಾಲು, ಹಿಂಗಾಲು. ಉಸಿರನ್ನು ತುಂಬಿಕೊಳ್ಳುತ್ತಾ ಕುತ್ತಿಗೆಯನ್ನು ಹಿಂದಕ್ಕೆ ಬಗ್ಗಿಸಿ ಮತ್ತೆ ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ಸೊಂಟದಿಂದ ಇನ್ನಷ್ಟು ಬಗ್ಗುತ್ತಾ ಹೋಗಿ ಕೈಗಳನ್ನು ಹಿಂದಕ್ಕೆ ತಂದು ಅಂಗಾಲುಗಳನ್ನು ಹಿಡಿದುಕೊಳ್ಳಿ. ಸಾಮಾನ್ಯ ಉಸಿರಾಟದೊಂದಿಗೆ ಹಾಗೇ ಇರಿ. ಒಂಟೆ ಹಾಗಿರ್ತೀರಿ. ಹೆಚ್ಚಾಗಿ ಜನರು ಇದರಲ್ಲಿ ಒಂದೊಂದು ಕೈಯನ್ನ ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಅನೇಕ ಬಾರಿ ಇದರಲ್ಲಿ ಸಮತೋಲನ ತಪ್ಪಿ ಹೋಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಹಾಗಾಗಿ ನೀವು ಸಮತೋಲನವನ್ನು ಕಾಪಾಡಿಕೊಂಡು ಹೋಗಿ. ಈಗ ಉಸಿರು ತುಂಬಿಕೊಂಡು ವಾಪಸ್ ಬನ್ನಿ ಮತ್ತು ನಿಧಾನವಾಗಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಮತ್ತೊಮ್ಮೆ ನಿಮ್ಮ ದೇಹವನ್ನು ಸಡಿಲಗೊಳಿಸಿ ಮತ್ತು ಈ ಆಸನದ ಪ್ರಭಾವದ ಜೊತೆ ಜೋಡಿಕೊಳ್ಳಿ. ಉಷ್ಟ್ರಾಸನ ಮೇರುದಂಡವನ್ನು ಫ್ಲೆಕ್ಸಿಬಲ್ ಆಗಿಸುತ್ತದೆ ಮತ್ತು ಜೀರ್ಣಶಕ್ತಿಗೆ ಲಾಭದಾಯಕ. ಅದರ ಜೊತೆಗೆ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನಿಧಾನವಾಗಿ ಮುಂದಿನ ಅಭ್ಯಾಸದತ್ತ ಹೋಗೋಣ. ಕಣ್ಣುಗಳನ್ನು ತೆರೆಯಿರಿ ಮತ್ತು ಮುಂದಿನ ಅಭ್ಯಾಸ ಶಶಕಾಸನ. ಬ್ಯಾಕ್ವರ್ಡ್ ಬೆಂಡಿಂಗ್ ನಂತರ ಫಾರ್ವರ್ಡ್ ಬೆಂಡಿಂಗ್, ಅಂದರೆ ಹಿಂದೆ ಬಗ್ಗಿದ ನಂತರ ಈಗ ಮುಂದಕ್ಕೆ ಬಗ್ಗುವ ಅಭ್ಯಾಸ. ಕೈಗಳ ಸಹಾಯದಿಂದ ಮೊಣಕಾಲುಗಳನ್ನು ಅಗಲಿಸಿ. ಎರಡೂ ಕೈಗಳನ್ನು ಮೊಣಕಾಲುಗಳ ಮಧ್ಯೆ ಇರಿಸಿ. ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗುತ್ತಾ ಹೋಗಿ. ಸಾಧ್ಯವಾದಷ್ಟು ಮುಂದಕ್ಕೆ ಬಗ್ಗಿ. ಗಲ್ಲ, ಎದೆ ಮತ್ತು ಹೊಟ್ಟೆಯ ಭಾಗ ಎಷ್ಟು ಸಾಧ್ಯವೋ ಅಷ್ಟು ನೆಲಕ್ಕೆ ಮುಟ್ಟುವಂತೆ ಬಗ್ಗಿಸಿ. ನೆಲವನ್ನು ಸ್ಪರ್ಶಿಸುವಂತಹ ಪ್ರಯತ್ನ ಮಾಡಿ. ನಿತಂಬ ಮೇಲೇಳಬಾರದು. ಭುಜಗಳಲ್ಲಿ ಎಳೆತ ಇರಬಾರದು. ಈ ಸ್ಥಿತಿಯಲ್ಲಿ ಸಾಮಾನ್ಯ ಉಸಿರಾಟವನ್ನು ಮಾಡುತ್ತಾ ಹೋಗಿ. ನಿಧಾನವಾಗಿ ಉಸಿರನ್ನು ತುಂಬಿಕೊಳ್ಳುತ್ತಾ ಹಿಂದಕ್ಕೆ ಬನ್ನಿ ಮತ್ತು ಕೈಗಳ ಸಹಾಯದಿಂದ ನಿಧಾನವಾಗಿ ಮೊಣಕಾಲುಗಳನ್ನು ಜೋಡಿಸಿ ಮತ್ತೆ ವಾಪಸ್
ವಜ್ರಾಸನಕ್ಕೆ ಬನ್ನಿ. ಈ ಆಸನದ ಪ್ರಭಾವದೊಂದಿಗೆ ಜೋಡಿಕೊಳ್ಳಿ. ಉಸಿರಾಟದ ಮಟ್ಟದಲ್ಲಿ ಬದಲಾವಣೆಯಾಗಿದೆ, ಅದರ ಅನುಭೂತಿ. ಮತ್ತೀಗ ಕುಳಿತುಕೊಂಡು ಮಾಡುವಂತಹ ಆಸನಗಳ ಅಭ್ಯಾಸಗಳಲ್ಲಿ ಉತ್ಥಾನ ಮಂಡೂಕಾಸನ. ಉತ್ಥಾನ ಮಂಡೂಕಾಸನಕ್ಕಾಗಿ ಮತ್ತೊಂದು ಬಾರಿ ಮೊಣಕಾಲುಗಳನ್ನು ಅಗಲಿಸಿ, ಉಸಿರು ತುಂಬಿಕೊಂಡು ನಿಧಾನವಾಗಿ 2 ಕೈಗಳನ್ನು ಬದಿಯಿಂದ ಆಕಾಶದತ್ತ ಕೊಂಡೊಯ್ಯಿರಿ. ಸಾಧ್ಯವಾದಷ್ಟು ಕೈಗಳನ್ನು ಮೇಲೆಳ್ಕೊಳ್ಳಿ. ಉಸಿರನ್ನು ತುಂಬಿಕೊಂಡು ಮೊಣಕೈಗಳನ್ನು ಬಗ್ಗಿಸಿ ವಿರುದ್ಧ ದಿಕ್ಕಿನ ಭುಜಗಳನ್ನು ಹಿಡಿದುಕೊಳ್ಳಿ. ಅಂದರೆ ಎಡಗೈಯಿಂದ ಬಲಭುಜವನ್ನು, ಬಲಗೈಯಿಂದ ಎಡಭುಜವನ್ನು ಮುಟ್ಟಿ ನಿಧಾನವಾಗಿ ಮುಂಗೈಗಳನ್ನು ಮೇಲೆತ್ತಿ ಎದೆಯನ್ನು ಸಡಿಲಬಿಡಿ. ಕುತ್ತಿಗೆ, ಸೊಂಟ ನೇರ. ಈಗ ಕಣ್ಣುಗಳನ್ನು ಮುಚ್ಚಿ ಸಾಮಾನ್ಯ ಉಸಿರಾಟದೊಂದಿಗೆ ಇದೇ ಸ್ಥಿತಿಯಲ್ಲಿರಿ. ಇದು ಉತ್ಥಾನ ಮಂಡೂಕಾಸನದ ಪೂರ್ಣ ಸ್ಥಿತಿ. ನಿಧಾನವಾಗಿ ಉತ್ಥಾನ ಮಂಡೂಕಾಸನದಿಂದ ವಾಪಸ್ ಬನ್ನಿ. ಕೈಗಳನ್ನು ಮೇಲೆತ್ತಿ ಮತ್ತು ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ಯಥಾಸ್ಥಿತಿಗೆ ತನ್ನಿ. ಈಗ ಕಾಲುಗಳನ್ನು ಜೋಡಿಸಿ ಪ್ರಾರಂಭಿಕ ಸ್ಥಿತಿಯಾದ ವಜ್ರಾಸನಕ್ಕೆ ಬನ್ನಿ. ಈ ಆಸನಗಳ ನಂತರ ಕುಳಿತುಕೊಂಡು ಮಾಡುವಂತಹ ಆಸನಗಳಲ್ಲಿ ಅಂತಿಮ ಆಸನ ನಾವೀಗ ಮಾಡಲಿಕ್ಕಿದ್ದೇವೆ, ವಕ್ರಾಸನ. ವಕ್ರ ಅಂದರೆ ಓರೆ. ಶರೀರವನ್ನು ತಿರುಗಿಸುವುದಕ್ಕಾಗಿ ನೀವೀಗ ಸಿದ್ಧರಾಗಿ ಮೊದಲು ದಂಡಾಸನದ ಸ್ಥಿತಿಗೆ ಬನ್ನಿ. ವಕ್ರಾಸನದ ಪೂರ್ಣ ಸ್ಥಿತಿ ಸಾಧ್ಯ ಇಲ್ಲ ಅಂತಾದರೆ ಅವರು ಸರಳ ವಕ್ರಾಸನ, ಅಂದರೆ ಸರಳ ವಕ್ರಾಸನದ ವಿಧಾನ ಏನು ಹೇಳಿದ್ದೇವೋ ಪೂರ್ವಾಭ್ಯಾಸ, ಅದನ್ನು ಮಾಡಬಹುದು. ದಂಡಾಸನದಿಂದ ವಕ್ರಾಸನಕ್ಕಾಗಿ ಈಗ ನಿಮ್ಮ ಸೊಂಟವನ್ನು ನೇರವಾಗಿಸಿ ನಿಧಾನವಾಗಿ ಬಲಗಾಲನ್ನು ಮಡಚಿ, ಬಲಗಾಲಿನ ಅಂಗಾಲನ್ನು ಎಡಗಾಲಿನ ಮೊಣಕಾಲಿನ ಬಳ್ಳಿರಿ. ನಿಧಾನವಾಗಿ ಬಲಗೈಯನ್ನು ಹಿಂದಕ್ಕೆ ತಗೊಂಡೋಗಿ ಶರೀರದ ಹತ್ತಿರವೇ ಇಟ್ಟು ಕೈಯ ಬೆರಳುಗಳು ಹಿಂಬದಿಯೇ. ಈಗ ಉಸಿರನ್ನು ತುಂಬಿಕೊಳ್ಳುತ್ತಾ ಎಡಗೈಯನ್ನು ಮೊಣಕಾಲಿನ ಮೇಲಿಂದ ಎತ್ತಿ ಬಲಗಾಲಿನ ಅಂಗಾಲಿನ ಸಮೀಪ ಇಡಿ. ಪೂರ್ಣವಾಗಿ ಉಸಿರನ್ನು ಹೊರಬಿಡಿ. ಈಗ ಉಸಿರು ತುಂಬಿಕೊಂಡು ಸೊಂಟವನ್ನು ಸ್ಟ್ರೆಚ್ ಮಾಡಿ. ಈಗ ಉಸಿರನ್ನು ಹೊರಬಿಡುತ್ತಾ ಶರೀರವನ್ನು ಬಲಬದಿಗೆ ತಿರುಗಿಸಿ. ಇದು ವಕ್ರಾಸನದ ಪೂರ್ಣ ಸ್ಥಿತಿ. ಈ ಸ್ಥಿತಿಯಲ್ಲಿ ಮೇರುದಂಡದ ಮೇಲೆ ಬೀರುವ ಪ್ರಭಾವವನ್ನು ಅರಿತುಕೊಳ್ಳಿ. ಈ ಆಸನ ಮಧುಮೇಹಿಗಳಿಗೆ ಬಹಳ ಒಳ್ಳೆಯ ಆಸನ. ಮಧುಮೇಹಕ್ಕೆ ಅತ್ಯಂತ ಪರಿಣಾಮಕಾರಿ ಆಸನ. ನಿಧಾನವಾಗಿ ವಾಪಸ್ ಬನ್ನಿ. ಈಗ ಈ ಅಭ್ಯಾಸವನ್ನು ಎಡಬದಿಯಿಂದ ಪುನರಾವರ್ತಿಸಿ. ನಿಧಾನವಾಗಿ ಎಡಗಾಲನ್ನು ಮಡಚಿ ಬಲ ಮೊಣಕಾಲ ಬಳಿ ಇಡಿ ಮತ್ತು ಎಡಗೈಯನ್ನು ಹಿಂದೆ ಇಡುತ್ತಾ ಬಲಗೈಯನ್ನು ಎಡ ಮೊಣಕಾಲಿನ ಮೇಲಿನಿಂದ ತಂದು ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಕೈಯನ್ನು ಸಾಮರ್ಥ್ಯಾನುಸಾರ ಇಡಿ. ಎಡ ಅಂಗಾಲಿನ ಬಳಿ ಇಡುವುದು ಸಾಧ್ಯವಾಗದಿದ್ದರೆ ನೀವು ಪಾದವನ್ನು ಕೂಡ ಹಿಡಿಯಬಹುದು. ಉಸಿರನ್ನು ತುಂಬಿಕೊಳ್ಳಿ, ಸೊಂಟ ಸ್ಟ್ರೆಚ್ ಮಾಡಿ, ಮತ್ತೆ ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ತಿರುಗಿ. ಈ ಸ್ಥಿತಿಯಲ್ಲಿ ಸಾಮಾನ್ಯ ಉಸಿರಾಟದೊಂದಿಗೆ ಹಾಗೆಯೇ ಇರಿ. ಪರಿಶೀಲಿಸಿ ನೋಡಿ, ಎಲ್ಲೂ ಕೂಡ ಹೆಚ್ಚಿನ ಸ್ಟ್ರೆಚ್, ಟೆನ್ಷನ್ ಆಗೋದಿಲ್ಲ ಅನ್ನೋದನ್ನು ಖಚಿತಪಡಿಸಿ. ಹಾಗೇನಾದರೂ ಆದರೆ ಶರೀರವನ್ನು ಸಡಿಲಗೊಳಿಸಿ ಸಾಮರ್ಥ್ಯಾನುಸಾರ ಮಾಡಿ ಮತ್ತು ನಿಧಾನವಾಗಿ ವಾಪಸ್ ಬನ್ನಿ. ಕೈಗಳನ್ನು ವಾಪಸ್ ತನ್ನಿ, ಕಾಲುಗಳನ್ನು ನೇರವಾಗಿಸಿ. ಈಗ ವಿಶ್ರಾಮಾಸನದಲ್ಲಿ ವಿಶ್ರಾಂತರಾಗಿ. ಈಗ ಇಲ್ಲಿಂದಲೇ ನಾವು ಮುಂದಿನ ಅಭ್ಯಾಸದತ್ತ ಹೋಗೋಣ. ಮುಂದಿನ ಅಭ್ಯಾಸ ಕೌಚಿ ಮಲಗಿ ಮಾಡುವಂತಹ ಆಸನಗಳ ಅಭ್ಯಾಸ. ನಿಧಾನವಾಗಿ ಹೊಟ್ಟೆಯ ಬಲದಲ್ಲಿ ಮಲಗಿಕೊಳ್ಳಿ. ಇಲ್ಲಿ ನಾವು 3 ಆಸನಗಳ ಅಭ್ಯಾಸ ಮಾಡೋಣ. ಮೊದಲ ಆಸನ ಮಕರಾಸನ, ಮತ್ತೆ ಸರಳ ಭುಜಂಗ ಮತ್ತು ಶಲಭಾಸನ. ಈಗ ಮಕರಾಸನಕ್ಕಾಗಿ 2 ಕಾಲುಗಳನ್ನು ಭುಜಕ್ಕೆ ಸಮಾನವಾಗಿ ದೂರದಲ್ಲಿರಿಸಿ ಅಥವಾ ಸ್ವಲ್ಪ ಅಧಿಕ, ಪಾದಗಳು ಹೊರಮುಖವಾಗಿ, ಮುಂಗೈಗಳನ್ನು ಮಡಚಿ ಅಂಗೈ ಮೇಲೆ ಅಂಗೈ ಇಡಿ. ಅದರ ಮೇಲೆ ನಿಮ್ಮ ಗಲ್ಲ ಅಥವಾ ಕೆನ್ನೆಯನ್ನು ಇಟ್ಟು ವಿಶ್ರಾಂತಿ ಮಾಡಿ. ಕಣ್ಣುಗಳನ್ನು ಮುಚ್ಚಿ ಮತ್ತು ಸೊಂಟದ ಬಗ್ಗೆ ಎಚ್ಚರವಾಗಿರಿ. ಶರೀರದ ಸೊಂಟದ ಭಾಗವನ್ನು ಮೊದಲು ಸಡಿಲಗೊಳಿಸಿ ಮತ್ತು ಆನಂತರ 1-2 ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಳಿ. ಇದು ಮಕರಾಸನ. ಕೌಚಿ ಮಲಗಿ ಮಾಡುವಂಥ ಆಸನಗಳಲ್ಲಿ ಮಕರಾಸನ ಒಂದು. ವಿಶ್ರಾಂತಿಯ ಒಂದು ಸ್ಥಿತಿ ಇದು. ಈಗ ಇಲ್ಲಿಂದಲೇ ನಾವು ಮುಂದಿನ ಅಭ್ಯಾಸದತ್ತ ಹೋಗೋಣ. ಸರಳ ಭುಜಂಗಾಸನ. 2 ಕಾಲುಗಳನ್ನು ಜೋಡಿಸಿ, 2 ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ. ಎಷ್ಟು ಸಾಧ್ಯವಿದೆಯೋ
ಅಷ್ಟು ಸ್ಟ್ರೆಚ್ ಮಾಡಿ. ಈಗ ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಬಗ್ಗಿಸಿ ಮತ್ತು ನಿಮ್ಮ ಮುಂಗೈಗಳನ್ನು ಶರೀರದ ಸಮೀಪ ತನ್ನಿ. ಕಿರುಬೆರಳಿನಿಂದ ಮುಂಗೈ ತನಕ ನೇರವಾಗಿ ಕಾಲುಗಳನ್ನು ಜೋಡಿಸಿಟ್ಟುಕೊಳ್ಳಿ. ಉಸಿರನ್ನು ತುಂಬಿಕೊಳ್ಳುತ್ತಾ ನಿಧಾನವಾಗಿ ಕುತ್ತಿಗೆಯನ್ನೆತ್ತಿ, ಎದೆಯ ಭಾಗವನ್ನು ಮೇಲೆತ್ತಿ ಮತ್ತೆ ಕೈಗಳನ್ನು ವ್ಯವಸ್ಥಿತಗೊಳಿಸುತ್ತಾ ನಿಮ್ಮ ಮುಂಗೈಯನ್ನು ನೆಲದ ಮೇಲೆ ಇರಿಸುತ್ತಾ ಹಿಂದಕ್ಕೆ ಬಗ್ಗಿ. ಇಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಿಂದಕ್ಕೆ ಬಗ್ಗಿ ಸ್ಥಿರವಾಗಿರಿ. ಸಾಮಾನ್ಯ ಉಸಿರಾಟದೊಂದಿಗೆ ಇರಿ. ಈ ಆಸನ ಸೊಂಟ ನೋವನ್ನು ದೂರ ಮಾಡಲು ಸಹಾಯಕ. ನಿಧಾನವಾಗಿ ವಾಪಸ್ ಬನ್ನಿ. ಮತ್ತೆ ಪುನಃ ಮಕರಾಸನದಲ್ಲಿ ವಿಶ್ರಾಂತಿ ಮಾಡಿ. ನಿಮ್ಮ ಸಾಮರ್ಥ್ಯಾನುಸಾರ ಮಕರಾಸನವನ್ನು ಮಾಡಿ. ಜರ್ಕ್ ಕೊಡಬೇಡಿ. ನಾವು ಈ ಎಲ್ಲವುಗಳ ಬಗ್ಗೆ ಹಿಂದಿನ ವ್ಯಾಖ್ಯಾನ ಸತ್ರದಲ್ಲಿ ತಿಳಿದುಕೊಂಡಿದ್ದೇವೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಈ ಆಸನಗಳ ಅಭ್ಯಾಸ ಮಾಡಬೇಕು. ಇದರಿಂದ ಶರೀರಕ್ಕೆ ಹಾನಿಯಾಗಬಾರದು. ಈಗ ಮುಂದಿನ ಅಭ್ಯಾಸ ಶಲಭಾಸನ. ಆದರೆ ಶಲಭಾಸನವನ್ನು ಮಾಡಲು ಸಾಧ್ಯ ಇಲ್ಲದಿದ್ದರೆ ಅರ್ಧ ಶಲಭಾಸನವನ್ನು ಮಾಡಬಹುದು. ಶಲಭಾಸನ ಸಾಧ್ಯ ಇಲ್ಲದಿದ್ದರೆ ಶಲಭಾಸನಕ್ಕಾಗಿ ಕಾಲುಗಳನ್ನು ಜೋಡಿಸಿ, ಎರಡೂ ಕೈಗಳನ್ನು ಜಂಘೆಯ ಬಳಿ ತನ್ನಿ. ಮತ್ತೆ ನಿಧಾನವಾಗಿ ಉಸಿರು ತುಂಬಿಕೊಳ್ಳುತ್ತಾ ಮೊಣಕಾಲನ್ನು ಬಗ್ಗಿಸದೆ ಎರಡೂ ಕಾಲುಗಳನ್ನು ಮೇಲೆತ್ತಿ, ಅಂಗೈಗಳನ್ನು ನೆಲಮುಖವಾಗಿರಿಸಿ ಅದರ ಮೇಲೆ ಸ್ವಲ್ಪ ಒತ್ತಡ ಹಾಕಿಕೊಳ್ಳಿ. ಸಾಮರ್ಥ್ಯಾನುಸಾರ ಕಾಲುಗಳನ್ನೆತ್ತಿ ಮತ್ತು ಈ ಸ್ಥಿತಿಯಲ್ಲಿ ಹಾಗೆಯೇ ಇರಿ. ನಿಧಾನವಾಗಿ ವಾಪಸ್ ಬನ್ನಿ. ಶಲಭಾಸನ ಸಿಯಾಟಿಕವನ್ನು ದೂರ ಮಾಡುವಲ್ಲಿ ಬಹಳ ಪ್ರಯೋಜನಕಾರಿ. ಮಕರಾಸನದಲ್ಲಿ ವಿಶ್ರಾಂತರಾಗಿ. ಯಾರಿಗಾದರೂ ಪೂರ್ಣ ಶಲಭಾಸನವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಅಂಥವರು ಅರ್ಧ ಶಲಭಾಸನವನ್ನು ಕೂಡ ಮಾಡಬಹುದು. ಮತ್ತೀಗ ಒಂದೆರಡು ದೀರ್ಘಶ್ವಾಸ. ಇಲ್ಲಿ ಮಕರಾಸನದಲ್ಲಿ ಹೊಟ್ಟೆ ಮೇಲೆ ಮನಗಿ ಅನುಭವಿಸಿ ಯಾವ ಆಸನವನ್ನು ನೀವು ಮಾಡಿದ್ದೀರೋ ಅದರ ಪ್ರಭಾವ. ಈಗ ನಾವು ಅಂತಿಮ ಶ್ರೇಣಿಯತ್ತ ಹೋಗುತ್ತಾ ಇದ್ದೇವೆ, ಅಂದರೆ ಅಂಗಾತ ಮಲಗಿ ಮಾಡುವಂತಹ ಆಸನಗಳು. ನಿಧಾನವಾಗಿ ಮಗ್ಗುಲನ್ನು ತಿರುವಿ, ಕೈಯ ಆಸರೆಯೊಂದಿಗೆ ಮಗ್ಗುಲನ್ನು ತಿರುಗಿಸಿ ನಿಮ್ಮನ್ನು ವ್ಯವಸ್ಥಿತವಾಗಿಸಿಕೊಳ್ಳಿ ಮತ್ತು ಸಡಿಲಗೊಳಿಸಿ. ಇಲ್ಲಿ ನಾವು ಕೆಲವು ಹೊಸ ಆಸನಗಳನ್ನು ಇಂದು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇವೆ. ಅದರ ಸರಳಾಭ್ಯಾಸಗಳನ್ನು ತಿಳಿಸಲಿದ್ದೇವೆ. ಇವತ್ತು ನಾವು ಮಾಡುವಂತಹ ಮೊದಲ ಆಸನ ಅದು ಸೇತುಬಂಧಾಸನ. ನಾವೀಗ ಮಾಡಲಿಕ್ಕಿರುವಂತಹ ಆಸನದ ಹೆಸರು ಸೇತುಬಂಧಾಸನ. ಅಂದರೆ ಶರೀರದ ಪೂರ್ಣ ಸ್ಥಿತಿ ಏನಿದೆ, ಒಂದು ಸೇತುವಿನ ಆಕೃತಿ, ಪುಲ್ಲಿನ ಆಕೃತಿ. ಸೇತುಬಂಧಾಸನಕ್ಕಾಗಿ ನಾವು ಕಾಲುಗಳನ್ನು ಮಡಚಬೇಕು, ಕೈಗಳನ್ನು ಜಂಘೆಯ ಬಳಿ ಇರಿಸಬೇಕು, ಮೊಣಕಾಲಲ್ಲಿ, ಪಾದಗಳಲ್ಲಿ, ಹಿಂಗಾಲುಗಳಲ್ಲಿ ಕೆಲವು ಇಂಚಿನ ಅಂತರ ಇಡಬೇಕು. ಈಗ ನಾವು ಸರಳ ಅಭ್ಯಾಸವನ್ನು ಮಾಡೋಣ. ಉಸಿರು ತುಂಬಿಕೊಳ್ಳುತ್ತಾ ನಿಧಾನವಾಗಿ ನಿತಂಬದ ಭಾಗವನ್ನು, ಅಂದರೆ ಸೊಂಟವನ್ನು ಮೇಲೆತ್ತಿ. ಸೇತುಬಂಧಾಸನದ ಸರಳ ಅಭ್ಯಾಸ ಇದು. ಕೆಲವರಿಗೆ ಇದು ಪೂರ್ಣ ಅಭ್ಯಾಸವೂ ಆಗಿಬಿಡುತ್ತದೆ. ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ ಮಾಡಿಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ವಾಪಸ್ ಬನ್ನಿ. ಕಾಲುಗಳನ್ನು ನೇರವಾಗಿಸಿ ಮತ್ತು ವಿಶ್ರಾಂತರಾಗಿ. ಈ ಆಸನವನ್ನು ಮಾಡಲು ನಾವು ಯಾವುದೇ ವಿಷಯವಸ್ತುವನ್ನು ಬಳಸಬಹುದು, ಅಂದರೆ ಯಾವುದೇ ಪ್ರಾಪನ್ನು ಬಳಸಬಹುದು. ನೀವು ಸೊಂಟವನ್ನು ಮೇಲೆತ್ತುವಾಗ ಆ ಸಮಯದಲ್ಲಿ ನಾವು ದಿಂಬನ್ನು ಕೂಡ ಸೊಂಟದ ಕೆಳಗೆ ಇಡಬಹುದು. ಆ ಸ್ಥಿತಿಯಲ್ಲಿ ಹಾಗೆ ಇರಬಹುದು. ಆದರೆ ನಾವಿಲ್ಲಿ ಸರಳ ವಿಧಾನದ ನಂತರ ಈಗ ಪೂರ್ಣ ವಿಧಾನದಲ್ಲಿ ಮಾಡೋಣ. ಪುನಃ ಎರಡೂ ಕಾಲುಗಳನ್ನು ಜೋಡಿಸಿಕೊಳ್ಳಿ ಮತ್ತು ಮೊಣಕಾಲಿನಿಂದ ಬಗ್ಗಿಸಿ ಹಿಂಗಾಲನ್ನು ನಿತಂಬದ ಬಳಿಗೆ ತನ್ನಿ. ಈಗ ನಿಧಾನವಾಗಿ ನಿಮ್ಮ ಮಣಿಗಂಟುಗಳನ್ನು ಸಾಧ್ಯವಾದಷ್ಟು ಅದನ್ನು ಹಿಡಿದುಕೊಳ್ಳಿ. ಅದೂ ಸಾಧ್ಯವಾಗಿದ್ದರೆ ಕೈಗಳನ್ನು ಕಾಲುಗಳ ಬಳಿ ಇಟ್ಟುಕೊಳ್ಳಿ. ಉಸಿರನ್ನು ತುಂಬಿಕೊಂಡು ನಿಧಾನವಾಗಿ ನಿಮ್ಮ ಹಿಂಗಾಲುಗಳನ್ನೆತ್ತಿ, ಸೊಂಟದ ಭಾಗವನ್ನೆತ್ತಿ. ಸಾಧ್ಯವಾದಷ್ಟು ಈಗ ಶರೀರದ ಆಕೃತಿ ಒಂದು ಪುಲ್ಲಿನಂತಾಗುತ್ತದೆ. ಆ ರೀತಿ ತೋರಿಸುವ ಪ್ರಯತ್ನ ಮಾಡಿ. ಇಲ್ಲಿ ಶ್ವಾಸಕೋಶ ಪೂರ್ಣವಾಗಿ ಹರಡಿಕೊಳ್ಳುತ್ತದೆ. ನೆನಪಿಡಿ, ಮೊಣಕಾಲು ಮುಂಭಾಗದತ್ತ ತೋರಿಸುತ್ತಿರಬೇಕು, ನೇರವಾಗಿರಬೇಕು, ಹೆಚ್ಚು ತೆರೆದಿರಬಾರದು. ಸಾಮಾನ್ಯ ಉಸಿರಾಟದೊಂದಿಗೆ ಇದೇ ಸ್ಥಿತಿಯಲ್ಲಿರಿ. ಹೆಚ್ಚಾಗಿ ಈ ಸ್ಥಿತಿ ಅಷ್ಟೊಂದು ಸಹಜವಾಗಿರೋದಿಲ್ಲ. ಹಿಂಗಾಲುಗಳನ್ನು ಹಿಡ್ಕೊಂಡು ಮೇಲೆತ್ತುವುದು. ನೀವು ಕೈಗಳನ್ನು ಸಹಜವಾಗಿಟ್ಟು ಜಂಘೆಯ ಬಳಿ ಇಟ್ಟುಕೊಂಡು ಕೂಡ ಮಾಡಬಹುದು. ಈಗ ನಿಧಾನವಾಗಿ ವಾಪಸ್ ಬನ್ನಿ. ಕಾಲುಗಳನ್ನು ನೇರವಾಗಿಸಿ,
ನಿಮ್ಮನ್ನು ನೀವು ವ್ಯವಸ್ಥಿತಗೊಳಿಸಿ ವಿಶ್ರಾಂತರಾಗಿ. ಸೇತುಬಂಧಾಸನದ ಅಭ್ಯಾಸವನ್ನು ನೀವೀಗ ನೋಡಿದ್ರಿ. ಸೇತುಬಂಧಾಸನ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಅದರ ಜೊತೆಗೆ ಜೀರ್ಣಾಂಗಕ್ಕೂ ಕೂಡ ಬಹಳ ಲಾಭದಾಯಕ ಆಸನ. ರಕ್ತದ ಸಂಚಾರವನ್ನು ತಲೆ ಎತ್ತ ಒಯ್ಯುವಲ್ಲಿ ಸಹಾಯಕವಾಗುತ್ತದೆ. ನೆನಪಿಡಿ, ಯಾರಿಗಾದರೂ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಸಂಬಂಧಿತ ತೊಂದರೆ ಇದ್ದರೆ, ಕುತ್ತಿಗೆ ನೋವಿದ್ರೆ ಈ ಅಭ್ಯಾಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ನೋವು ಹೆಚ್ಚಿದೆ ಅಂತಾದರೆ ಈ ಅಭ್ಯಾಸವನ್ನು ಮಾಡಬೇಡಿ. ಈಗ ನಾವು ಇನ್ನೊಂದು ಬಾರಿ ಈ ಅಭ್ಯಾಸವನ್ನು ಪುನರಾವರ್ತಿಸೋಣ. ಈಗ ಆರಂಭ ಮಾಡೋಣ. ಹಿಂಗಾಲುಗಳನ್ನು ಹಿಡಿದುಕೊಳ್ಳಿ. ಮೊಣಕಾಲನ್ನು ಬಗ್ಗಿಸಿದ ನಂತರ ಉಸಿರು ತುಂಬಿಕೊಳ್ಳುತ್ತಾ ನಿಧಾನವಾಗಿ ನಿತಂಬ, ಹಿಂಗಾಲು ಸಾಮರ್ಥ್ಯಾನುಸಾರ ಮೇಲೆತ್ತಿ. ಭುಜವನ್ನು ಕೂಡ ಸ್ವಲ್ಪ ಒಳಗೆ ತೆಗೆದುಕೊಂಡು ಮೇಲೆತ್ತಿ. ಇದು ಪೂರ್ಣ ಸ್ಥಿತಿ. ಈ ಸ್ಥಿತಿಯಲ್ಲಿ ಸಾಮಾನ್ಯ ಉಸಿರಾಟವನ್ನು ಮಾಡುತ್ತಾ ಇರಿ. ಯಾವುದೇ ಆಸನದಲ್ಲಿ ಉಸಿರನ್ನ ನಿಲ್ಲಿಸಬೇಡಿ. ಉಸಿರಾಟದೊಂದಿಗೆ ಸ್ಥಿರವಾಗಿರಿ. ನಾವು ಸಹಜವಾಗುತ್ತಾ ಹೋಗಬೇಕು. ಶರೀರವನ್ನು ಸಡಿಲಗೊಳಿಸ್ತಾ ಹೋಗಬೇಕು. ನಿಧಾನವಾಗಿ ವಾಪಸ್ ಬನ್ನಿ. ಉಸಿರನ್ನು ಹಿಡಿದು ಆಸನವನ್ನು ಮಾಡಿದ್ದೇ ಆದರೆ ಹೆಚ್ಚು ಸುಸ್ತಾಗಬಹುದು. ಕಾಲುಗಳನ್ನು ನೇರವಾಗಿಸಿ ಮತ್ತು ವಿಶ್ರಾಂತರಾಗಿ. ಈಗ ಈ ಆಸನದ ಪ್ರಭಾವದ ಜತೆ ಜೋಡಿಕೊಳ್ಳುವ ಪ್ರಯತ್ನ ಮಾಡಿ ಮತ್ತು ಆನಂತರ ಮುಂದಿನ ಅಭ್ಯಾಸದತ್ತ ಸಾಗೋಣ. ಕುತ್ತಿಗೆ ಮೇಲೆ ಆದಂತಹ ಇದರ ಪ್ರಭಾವ, ಅದಕ್ಕೆ ವಿರುದ್ಧವಾದ ಆಸನ ಮಾಡೋಣ. ಸರಳ ಮತ್ಸ್ಯಾಸನ. ಸರಳ ಮತ್ಸ್ಯಾಸನ ಒಂದು ಸಾಮಾನ್ಯ ಅಭ್ಯಾಸ ಕ್ರಮದ ಆಸನ ಅಲ್ಲ. ಇದರ ನಂತರ ನೀವು ಆಸನ ಮಾಡುವುದೇ ಆದರೆ ಅದರಿಂದ ಹೆಚ್ಚು ಪ್ರಯೋಜನ ಪಡೆಯಬಹುದು. ಸರಳ ಮತ್ಸ್ಯಾಸನಕ್ಕಾಗಿ 2 ಕಾಲುಗಳನ್ನು ಜೋಡಿಸಿ ಕೈಗಳ ಸಹಾಯದಿಂದ ಈ ಆಸನದ ಅಭ್ಯಾಸ ಮಾಡೋಣ. ಉಸಿರು ತುಂಬಿಕೊಳ್ಳುತ್ತಾ 2 ಕೈಗಳನ್ನು ಯಾವ ರೀತಿ ತಗೊಂಡೋಗ್ಬೇಕು ಅಂದರೆ, ನಿಮ್ಮ ಅಂಗೈಗಳು ನಿಮ್ಮ ಕಿವಿಗಳ ಬಳಿ, ನೆಲದ ಮೇಲೆ. ಈಗ ಉಸಿರು ತುಂಬಿಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಕುತ್ತಿಗೆ ಮತ್ತು ಎದೆಯನ್ನು ಮೇಲೆತ್ತಿ ಮತ್ತು ಕುತ್ತಿಗೆಯನ್ನು ಹಿಂಭಾಗಕ್ಕೆ ಬಗ್ಗಿಸಿ ತಲೆಯ ಮಧ್ಯಭಾಗವನ್ನು ನೆಲಕ್ಕೆ ಮುಟ್ಟಿಸಿ. ಕಾಲುಗಳನ್ನು ಜೋಡಿಸಿಕೊಳ್ಳಿ. ನಿಧಾನವಾಗಿ ಕೈಗಳನ್ನು ತಂದು ತೊಡೆಗಳ ಮೇಲಿಡಿ ಮತ್ತು ಮುಂಗೈಗಳು ನೆಲದ ಮೇಲೆ ವಿಶ್ರಾಂತ ಸ್ಥಿತಿಯಲ್ಲಿರಲಿ. ಇದು ಸರಳ ಮತ್ಸ್ಯಾಸನ. ಈ ಸ್ಥಿತಿಯಲ್ಲಿ ಸಾಮಾನ್ಯ ಶ್ವಾಸ ಉಚ್ಛ್ವಾಸದೊಂದಿಗೆ ಇರಿ ಮತ್ತು ಇದು ಸೇತುಬಂಧಾಸನದ ಕುತ್ತಿಗೆ ಮೇಲೆ ಬರುವಂತಹ ನಕಾರಾತ್ಮಕ ಪ್ರಭಾವಕ್ಕೆ ವಿರುದ್ಧವಾದ ಅನುಭವವನ್ನು ನಿಮಗೆ ತಂದುಕೊಡುತ್ತೆ. ನಿಧಾನವಾಗಿ ಕೈಗಳನ್ನು ಪುನಃ ಅದೇ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ ಮತ್ತು ನಿಧಾನವಾಗಿ ಯಥಾಸ್ಥಿತಿಗೆ ಬನ್ನಿ. ವಿಶ್ರಾಂತರಾಗಿ. ಹಿಂದಿನ ಸತ್ರದಲ್ಲಿ, ಅಂದರೆ ನಿನ್ನೆಯ ಸತ್ರದಲ್ಲಿ, ನಾವು ಇಲ್ಲಿ ಕೆಲವು ಹೊಸ ಅಭ್ಯಾಸಗಳನ್ನು ಕಲಿತಿದ್ದೆವು. ಉತ್ಥಾನ ಪಾದಾಸನ, ಅರ್ಧಹಲಾಸನ ಮತ್ತು 1 ಪಾದ ಪವನಮುಕ್ತಾಸನ. ಈಗ ನಾವು ಅವುಗಳ ಅಭ್ಯಾಸವನ್ನು ಒಂದೊಂದು ಬಾರಿ ಇಲ್ಲಿ ಮಾಡೋಣ. ಅಂಗಾತ ಮಲಗಿ ಮಾಡುವಂತಹ ಆಸನಗಳಲ್ಲಿ ಮಾಡೋಣ. ಉತ್ಥಾನ ಪಾದಾಸನಕ್ಕೆ 2 ಕಾಲುಗಳನ್ನು ಜೋಡಿಸಿ, ಕೈಗಳನ್ನು ತೊಡೆಗಳ ಬಳಿ ಇಡಿಸಿ, ಅಂಗೈಗಳು ಕೆಳಮುಖವಾಗಿರಲಿ. ನಾವು ನಿನ್ನೆ ಇದರ ಸರಳ ಅಭ್ಯಾಸವನ್ನು ಮಾಡಿದ್ದೆವು, ಆದರೆ ಇವತ್ತು ನಾವು ಪೂರ್ಣ ಸ್ಥಿತಿಯಲ್ಲಿ ಮಾಡೋಣ. ಉಸಿರು ತುಂಬಿಕೊಳ್ಳುತ್ತಾ ಮೊಣಕಾಲು ಬಗ್ಗಿಸದೆ 2 ಕಾಲುಗಳನ್ನು ಮೇಲೆತ್ತಿ ಸುಮಾರು 30 ಡಿಗ್ರಿಯ ಕೋನದಲ್ಲಿ, ಇಷ್ಟು ನಿಮ್ಮ ಕಾಲ ಉಂಗುಷ್ಟವನ್ನು ನೋಡುವಷ್ಟು ಎತ್ತರಕ್ಕೆ. ಉತ್ಥಾನ ಪಾದಾಸನದಿಂದ ಪೂರ್ಣ ರೀತಿಯಲ್ಲಿ ನಾಭಿಯ ಮೇಲೆ ಬರುವಂತಹ ಒತ್ತಡವನ್ನು ಅನುಭವಿಸಿ. ಉಸಿರಾಟ ಮಾಡುತ್ತಾ ಇರಿ ಹಾಗೂ ಉಸಿರನ್ನು ಹೊರಬಿಡುತ್ತಾ ಇರಿ. ನಿಧಾನವಾಗಿ ಕಾಲುಗಳನ್ನು ಕೆಳಕ್ಕೆ ತನ್ನಿ. ಕೈಗಳಲ್ಲಿ ಕಾಲುಗಳಲ್ಲಿ ಸ್ವಲ್ಪ ಅಂತರ ಇಡಿ. ವಿಶ್ರಾಂತರಾಗಿ ಇದರ ಅನುಭವವನ್ನು ಹೊಂದಿ. ಈಗ ಮುಂದಿನ ಅಭ್ಯಾಸ ಅರ್ಧಹಲಾಸನ. ಸಾಧ್ಯ ಇಲ್ಲದಿದ್ದರೆ ಸರಳ ವಿಧಾನವನ್ನು ಅನುಸರಿಸಿ. ಅರ್ಧಹಲಾಸನಕ್ಕಾಗಿ ಮತ್ತೊಮ್ಮೆ ಕಾಲುಗಳನ್ನು ಜೋಡಿಸಿ, ಕೈಗಳನ್ನು ತೊಡೆಗಳ ಬಳಿ ಇರಿಸಿ, ಅಂಗೈಗಳು ಕೆಳಮುಖವಾಗಿರಲಿ. ಉಸಿರನ್ನು ತುಂಬಿಕೊಳ್ಳುತ್ತಾ 2 ಕಾಲುಗಳನ್ನು ಮೊಣಕಾಲು ಬಗ್ಗಿಸದೆ ಮೇಲೆತ್ತಿ, ಸಾಧ್ಯವಾದಷ್ಟು ನಿಧಾನವಾಗಿ ಎತ್ತಿ. ಸಾಧ್ಯವಾದರೆ 90 ಡಿಗ್ರಿಯ ಕೋನ ನೀಡುವಂತಹ ಪ್ರಯತ್ನ ಮಾಡಿ. ಹಿಂಗಾಲಿನಿಂದ ನಿತಂಬದ ತನಕ ಪೂರ್ತಿ ಕಾಲು ನೇರವಾಗಿರಬೇಕು. ಸಾಮಾನ್ಯ ಉಸಿರಾಟದೊಂದಿಗೆ ಇದೇ ಸ್ಥಿತಿಯಲ್ಲಿರಿ. ಈ ಆಸನ ಹೈಪರ್ ಟೆನ್ಷನ್ ಅನ್ನು ದೂರೀಕರಿಸುವಲ್ಲಿ ತುಂಬ ಸಹಾಯಕವಾಗುತ್ತದೆ ಮತ್ತು ವೆರಿಕೋಸ್ ಸಂಬಂಧಿತ ತೊಂದರೆಗಳನ್ನು ದೂರ ಮಾಡುವಲ್ಲಿ ಕೂಡ ಸಹಾಯಕ. ನಿಧಾನವಾಗಿ ಉಸಿರನ್ನು ಹೊರಬಿಡುತ್ತಾ ಪುನಃ ಯಥಾಸ್ಥಿತಿಗೆ ಬನ್ನಿ ಮತ್ತು ವಿಶ್ರಾಂತಿ ಮಾಡಿ. ಇಲ್ಲಿ ನಾವು ಸ್ಥಿರತೆಯ ಸಮಯ ಸರಿಸುಮಾರು 2ರಿಂದ 3 ಅಥವಾ 5 ಉಸಿರಿನ ತನಕ ಹಿಡಿದಿಡುತ್ತೇವೆ. ಆದರೆ ನೀವು ಮನೆಯಲ್ಲಿ ಈ ಅಭ್ಯಾಸವನ್ನು ಹೆಚ್ಚಿಸಬೇಕಾದರೆ
ಸಾಮಾನ್ಯ ಉಸಿರಾಟದ ಸಂಖ್ಯೆಯನ್ನು ಹೆಚ್ಚಿಸಬಹುದು, ಅಂದರೆ ಹೀಗೆ ನಿಲ್ಲುವ ಸಮಯವನ್ನು ಹೆಚ್ಚಿಸಬಹುದು. ಈಗ ಮುಂದಿನ ಅಭ್ಯಾಸ ಏಕಪಾದ ಪವನಮುಕ್ತ ಮತ್ತು ದ್ವಿಪಾದ ಪವನಮುಕ್ತ. ಎರಡು ಕಾಲುಗಳನ್ನು ಜೋಡಿಸಿ ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ಬಲಗಾಲನ್ನು ಬಗ್ಗಿಸಿ ಮತ್ತು ಬಲಗಾಲಿನ ಮೊಣಕಾಲನ್ನು ಒತ್ತುತ್ತಾ ಎದೆಯ ಸಮೀಪ ತನ್ನಿ. ಕೈಗಳಿಂದ ಕಾಲಿನ ಕೆಳಭಾಗವನ್ನು ಹಿಡಿದುಕೊಳ್ಳಿ. ಒಮ್ಮೆ ದೀರ್ಘ ಶ್ವಾಸ ತುಂಬಿಕೊಳ್ಳಿ ಮತ್ತು ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಮೇಲೆತ್ತಿ ಮೂಗು ಅಥವಾ ಗಲ್ಲವನ್ನು ಮುಟ್ಟಿಸುವಂತಹ ಪ್ರಯತ್ನ. ಇನ್ನೊಂದು ಕಾಲನ್ನು ಮೇಲೆತ್ತಿ ಪಾದ ಹೊರಮುಖವಾಗಿರಲಿ. ಇದು ಏಕಪಾದ ಪವನಮುಕ್ತಾಸನದ ಸ್ಥಿತಿ ಅಥವಾ ಸುಪ್ತ ಪವನಮುಕ್ತಾಸನ. ಪವನಮುಕ್ತಾಸನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಈ ಅಭ್ಯಾಸವನ್ನು ಮಾಡಿ. ಮತ್ತೆ ಕುತ್ತಿಗೆಯನ್ನೆತ್ತುವುದು ಕೂಡ ಸಾಧ್ಯ ಇಲ್ಲದಿದ್ದರೆ ಅವರು ಒಂದು ಕಾಲನ್ನು ಬಗ್ಗಿಸಿ ಅಭ್ಯಾಸವನ್ನು ಮಾಡಬಹುದು. ಬೇಕಾದರೆ ಇನ್ನೊಂದು ಕಾಲನ್ನು ವಿಶ್ರಾಂತ ಸ್ಥಿತಿಯಲ್ಲಿಡಬಹುದು. ಈಗ ನಿಧಾನವಾಗಿ ವಾಪಸ್ ಬನ್ನಿ. ಕಾಲುಗಳನ್ನು ವಾಪಸ್ ತನ್ನಿ. ಪ್ರಾರಂಭಿಕ ಸ್ಥಿತಿಗೆ ಬನ್ನಿ. ಮತ್ತೆ ಇದೇ ಅಭ್ಯಾಸವನ್ನು ಎಡಗಾಲಿನೊಂದಿಗೆ ಮಾಡಿ. ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮತ್ತ ಒತ್ತಿಕೊಳ್ಳಿ. ಪೂರ್ಣಸ್ಥಿತಿ ಬನ್ನಿ ಮತ್ತು ಪೂರ್ಣಸ್ಥಿತಿಗೆ ಬನ್ನಿ. ಪೂರ್ಣಸ್ಥಿತಿಯಲ್ಲಿ ಸಾಮಾನ್ಯ ಉಸಿರಾಟದೊಂದಿಗೆ ಸ್ವಲ್ಪ ಹೊತ್ತು ಇರಬೇಕು. ಉಸಿರನ್ನು ಹಿಡಿದಿಡಬಾರ್ದು. ನಾವು ಮತ್ತೆ ಮತ್ತೆ ಇದನ್ನು ಹೇಳ್ತಾ ಇರ್ತೇವೆ. ಹೆಚ್ಚಾಗಿ ಜನರು ಈ ತಪ್ಪು ಮಾಡಿಬಿಡ್ತಾರೆ. ನಿಧಾನವಾಗಿ ವಾಪಸ್ ಬನ್ನಿ ಮತ್ತು ಕಾಲುಗಳನ್ನು ನೇರವಾಗಿಸಿ. ಕೈಗಳನ್ನು ತೊಡೆ ಬಳಿ ಇರಿಸಿ ವಿಶ್ರಾಂತರಾಗಿ. ಈಗ ಮುಂದಿನ ಅಭ್ಯಾಸದತ್ತ ಹೋಗೋಣ. ಮುಂದಿನ ಅಭ್ಯಾಸ ಪವನಮುಕ್ತಾಸನ. ಪವನಮುಕ್ತಾಸನಕ್ಕಾಗಿ ಎರಡೂ ಕಾಲುಗಳನ್ನು ಪುನಃ ಜೋಡಿಸಿ ಕೈಗಳನ್ನು ತೊಡೆಯ ಬಳಿ ಇರಿಸಿಕೊಳ್ಳಿ. ನಿಮ್ಮನ್ನು ನೀವು ವ್ಯವಸ್ಥಿತಗೊಳಿಸಿ. ಉಸಿರು ತುಂಬಿಕೊಳ್ಳುತ್ತಾ ನಿಧಾನವಾಗಿ ಎರಡೂ ಕಾಲುಗಳನ್ನು ಮೇಲೆತ್ತಿ 90 ಡಿಗ್ರಿಗೆ ತನ್ನಿ. ಮೊದಲು ಅರ್ಧ ಹಲಾಸನದಂತೆ. ಈಗ ಉಸಿರನ್ನು ಹೊರಬಿಡುತ್ತಾ ಮೊಣಕಾಲನ್ನು ಬಗ್ಗಿಸಿ ವಕ್ಷಸ್ಥಳದ ಸಮೀಪ ತನ್ನಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಕಾಲುಗಳ ಮೊಣಕಾಲಿನ ಕೆಳಭಾಗವನ್ನು ಹಿಡಿದುಕೊಳ್ಳಿ ಮತ್ತು ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಮೇಲೆತ್ತಿ ನಿಮ್ಮ ಗಲ್ಲ ಅಥವಾ ನಾಸಿಕವನ್ನು ಮೊಣಕಾಲಿನ ಮಧ್ಯೆ ಮುಟ್ಟಿಸುವ ಪ್ರಯತ್ನ ಮಾಡಿ. ಪವನಮುಕ್ತಾಸನ ಜೀರ್ಣಾಂಗ ವ್ಯೂಹಕ್ಕಾಗಿ ಬಹಳ ಪರಿಣಾಮಕಾರಿಯಾಗಿದೆ. ನೆನಪಿಡಿ, ಇದರಲ್ಲಿ ಭುಜದ ಮೇಲೆ ಎಳೆತ ಇರಬಾರದು. ಪೂರ್ಣ ಸ್ಥಿತಿಯಲ್ಲಿ ಪರಿಶೀಲಿಸಿಕೊಳ್ಳಿ ಈ ಶಾರೀರಿಕ ಅಭ್ಯಾಸವನ್ನು, ಶಾರೀರಿಕ ಸ್ಥಿತಿಯನ್ನು. ಯಾವುದೇ ಎಳೆತ, ಟೆನ್ಷನ್ ಅಥವಾ ಸೆಳೆತ ನಕಾರಾತ್ಮಕವಾಗಿ ಆಗುವುದಿಲ್ಲ ಖಚಿತಪಡಿಸಿಕೊಳ್ಳಿ. ನಿಧಾನವಾಗಿ ವಾಪಸ್ ಬನ್ನಿ. ಕುತ್ತಿಗೆಯನ್ನು ವಾಪಸ್ ತನ್ನಿ. ಕೈಗಳನ್ನು ತೊಡೆಗಳ ಬಳಿ ತನ್ನಿ. ಮತ್ತೆ ಕಾಲುಗಳನ್ನು ಪೂರ್ತಿ ಬಿಡಿಸಿ ಮತ್ತು ನಿಧಾನವಾಗಿ ಉಸಿರನ್ನು ಹೊರಬಿಡುತ್ತಾ ಕಾಲುಗಳನ್ನು ವಾಪಸ್ ತನ್ನಿ. ಈಗ ಮುಂದಿನ ಅಭ್ಯಾಸದತ್ತ ಹೋಗೋಣ. ಇದು ಶವಾಸನ. ಇದರ ನಂತರ ಶವಾಸನ ಅಂದರೆ ಅಂಗಾತ ಮಲಗಿ ಮಾಡುವಂಥ ಆಸನ. ಇಂದಿನ ಅಭ್ಯಾಸ ಸತ್ರದ ಕೊನೆಯ ಆಸನ. ಶವಾಸನಕ್ಕಾಗಿ ಕಾಲುಗಳ ನಡುವೆ ಅಂತರ. ಭುಜಗಳಿಂದ ಹೆಚ್ಚು ಅಂತರದಲ್ಲಿ ಕಾಲನ್ನಿಡಿ. ಪಾದಗಳು ಹೊರಮುಖವಾಗಿ, ಅಂಗೈಗಳು ಮೇಲ್ಮುಖವಾಗಿ ಸಡಿಲವಾಗಿರಿಸಿ. ಬೆರಳುಗಳನ್ನು ಸಡಿಲಗೊಳಿಸಿ. ಈಗ ದೀರ್ಘ ಶ್ವಾಸ ತೆಗೆದುಕೊಳ್ಳಿ ಮತ್ತು ದೀರ್ಘವಾದ ಶ್ವಾಸವನ್ನು ಹೊರಬಿಡಿ. ಇದು ಶವಾಸನದ ಶಾರೀರಿಕ ಸ್ಥಿತಿ. ಈ ಸ್ಥಿತಿಯಲ್ಲಿ ಶರೀರ, ಉಸಿರು ಮತ್ತು ಸಂವೇದನೆಯ ಅನುಭವದೊಂದಿಗೆ ನಿಮ್ಮನ್ನು ನೀವು ಇನ್ನಷ್ಟು ಶಿಥಿಲ, ಇನ್ನಷ್ಟು ಶಾಂತ, ಇನ್ನಷ್ಟು ಸಹಜವಾಗಿಸಿ. ಮೊದಲು ಶರೀರವನ್ನು ಸ್ಥಿರವಾಗಿಸಿ. ಶರೀರವನ್ನು ಪರೀಕ್ಷಿಸಿ. ಯಾವುದೇ ಭಾಗದಲ್ಲೂ ಟೆನ್ಷನ್ ಅಥವಾ ಎಳೆತ ಇಲ್ಲ ಅನ್ನೋದನ್ನು ಖಚಿತಪಡಿಸಿ ಸಡೀಲಗೊಳಿಸಿ. ಮತ್ತೀಗ ಶ್ವಾಸ ಉಚ್ಛ್ವಾಸದ ಅನುಭವ ಪಡೆಯಿರಿ. ಪ್ರತಿ ಬಾರಿ ಉಸಿರನ್ನು ಹೊರಬಿಡುವಾಗ ಶರೀರವನ್ನು ಸಡಿಲವಾಗಿಸಿ ಮತ್ತು ನಿಮ್ಮನ್ನು ನೀವು ಮಾನಸಿಕವಾಗಿ ಶಾಂತಗೊಳಿಸಿ. ನನ್ನ ಇಡೀ ಶರೀರ ಶಿಥಿಲ, ಶಾಂತವಾಗಿದೆ. ಈ ಭಾವನೆಯನ್ನು ಸದಾ ನಿಮ್ಮೊಂದಿಗೆ ಇರಿಸಿಕೊಳ್ಳಿ ಮತ್ತು ಪ್ರತಿ ಬಾರಿ ಉಸಿರನ್ನು ಹೊರಬಿಡುವಾಗ ಇನ್ನಷ್ಟು ಶಿಥಿಲ, ಸಡಿಲಗೊಳಿಸಿ. ಶವಾಸನ ಅಂಗಾತ ಮಲಗಿ ವಿಶ್ರಾಂತ ಸ್ಥಿತಿಯಲ್ಲಿ ಮಾಡುವಂತಹ ಒಂದು ಆಸನವಾಗಿದೆ. ಎಷ್ಟು ಸಹಜವೋ ಅಷ್ಟೇ ಉಸಿರು ತೆಗೆದುಕೊಳ್ಳಿ ಮತ್ತೆ ನಿಧಾನವಾಗಿ ಉಸಿರನ್ನು ಹೊರಬಿಡುತ್ತಾ
ಶರೀರವನ್ನು ಇನ್ನಷ್ಟು ಶಿಥಿಲ, ಇನ್ನಷ್ಟು ಸಡಿಲಗೊಳಿಸುತ್ತಾ ಹೋಗಿ. ಶವಾಸನ ಶರೀರ ಮತ್ತು ಮನಸ್ಸನ್ನು ಶಾಂತಗೊಳಿಸುವ ಆಸನ. ಮತ್ತೆ ನಾವು ಮುಂದಿನ ಅಭ್ಯಾಸಗಳಿಗೆ ಉತ್ಸಾಹ ಮತ್ತು ಸ್ಫೂರ್ತಿಯನ್ನು ತಂದುಕೊಡುತ್ತದೆ. ಅಥವಾ ಹೀಗೂ ಅನ್ಬೋದು, ಮುಂದಿನ ಆಸನಗಳಿಗಾಗಿ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿಯನ್ನು ಸಿದ್ಧಪಡಿಸುತ್ತದೆ. ಈಗ ಮುಂದಿನ ಅಭ್ಯಾಸಗಳತ್ತ ಹೋಗೋಣ. ಅದಕ್ಕಾಗಿ ಶವಾಸನದಿಂದ ವಾಪಸ್ ಬರುವುದಕ್ಕಾಗಿ ದೀರ್ಘವಾದ ಶ್ವಾಸ ತುಂಬಿಕೊಳ್ಳಿ ಮತ್ತೆ ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಕೈ ಬೆರಳು ಮತ್ತು ಕಾಲಬೆರಳುಗಳಲ್ಲಿ ನಿಧಾನವಾಗಿ ಚಾಲನೆ ತನ್ನಿ. ಕಾಲುಗಳ ಬೆರಳುಗಳನ್ನು ಅಲುಗಾಡಿಸಿ, ಕೈ ಬೆರಳು ಅಲುಗಾಡಿಸಿ, ಮತ್ತೆ ಎರಡೂ ಕಾಲುಗಳನ್ನು ನಿಧಾನವಾಗಿ ಜೋಡಿಸಿ. ಎರಡು ಶರೀರವನ್ನು ಚಾಚಿ, ಎರಡೂ ಕೈಗಳನ್ನು ಹಿಂದಕ್ಕೆ ಚಾಚಿ. ಈಗ ಇಡೀ ಶರೀರವನ್ನು ಸ್ಟ್ರೆಚ್ ಮಾಡಿಕೊಳ್ಳಿ ಮತ್ತು ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ವಾಪಸ್ ತನ್ನಿ. ಈಗ ಎಡ ಅಥವಾ ಬಲ ಮಗ್ಗುಲಿಗೆ ತಿರುಗಿ ಕೈಯ ಆಸರೆಯೊಂದಿಗೆ ಎದ್ದು ಕುಳಿತುಕೊಳ್ಳಿ ಮುಂದಿನ ಅಭ್ಯಾಸಕ್ಕಾಗಿ. ಇಲ್ಲಿ ನಾವು ಮುಂದಿನ ಅಭ್ಯಾಸದಲ್ಲಿ, ಇವತ್ತಿನ ಸತ್ರದಲ್ಲಿ ಯೋಗಿಕ್ ದೀರ್ಘ ಶ್ವಸನ ಪ್ರಕ್ರಿಯೆಯ ಅಭ್ಯಾಸವನ್ನು ಮಾಡೋಣ. ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತು ಧ್ಯಾನದ ಅಭ್ಯಾಸ ಮಾಡೋಣ. ಈಗ ಅದಕ್ಕಾಗಿ ನಿಮ್ಮನ್ನು ನೀವು ವ್ಯವಸ್ಥಿತಗೊಳಿಸಿ ಸುಖಾಸನ ಅಥವಾ ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ಕುಳಿತುಕೊಳ್ಳಿ. ಸೊಂಟವನ್ನು ನೇರವಾಗಿಸಿ, ಎರಡೂ ಕೈಗಳನ್ನು ಜ್ಞಾನಮುದ್ರೆಯಲ್ಲಿ ತನ್ನಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಈಗ ಯೋಗಿಕ್ ದೀರ್ಘ ಶ್ವಸನ ಕ್ರಿಯೆಗಾಗಿ ಮೊದಲು ಪೂರ್ತಿಯಾಗಿ ಉಸಿರನ್ನು ಹೊರಬಿಡಿ ಮತ್ತು ಆಳವಾದ ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಳಿ. ಹೊಟ್ಟೆ, ಎದೆಯ ಭಾಗ ಮತ್ತು ಭುಜದ ಭಾಗವನ್ನು ನಿಧಾನವಾಗಿ ಉಸಿರಿನೊಂದಿಗೆ ಉಬ್ಬಿಸುತ್ತಾ ಹೋಗಿ. ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ಮೇಲಿನಿಂದ ಕೆಳಗೆ. ಇದು ಒಂದು ಆವೃತ್ತಿ. ಇದೇ ರೀತಿ 3 ಆವೃತ್ತಿಗಳನ್ನು ಮಾಡಿ. ಉಸಿರು ನಿಧಾನ, ದೀರ್ಘ, ಆಳ, ದೀರ್ಘವಾಗಿರಲಿ. ಉಸಿರು ಹೊರಬಿಡುವಾಗ ಮೇಲಿನಿಂದ ಕೆಳಗೆ ಹೊರಬಿಡುತ್ತಾ ಹೋಗಿ. ಸಾಧ್ಯವಾದಷ್ಟು ಉಸಿರೆಳೆದುಕೊಳ್ಳಿ. ಯಥಾಸಂಭವ ಉಸಿರು ಹೊರಬಿಡಿ. ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ನಿಯಂತ್ರಣ ಇರಬೇಕು. ಎಷ್ಟು ಸಹಜವಾಗಿ ತೆಗೆದುಕೊಳ್ಳುತ್ತೀರೋ ಅಷ್ಟೇ ಸಹಜವಾಗಿ ಬಿಡುತ್ತಾ ಹೋಗಿ. ಇದನ್ನು ನಾವು ದೀರ್ಘ ಶ್ವಾಸೋಚ್ಛ್ವಾಸ ಕ್ರಿಯೆ ಎನ್ನುತ್ತೇವೆ. ಈ ಅಭ್ಯಾಸ ಮುಂದಿನ ಅಭ್ಯಾಸಗಳಿಗೆ ಅದೆಲ್ಲೋ ತಯಾರಿ ಅಂತಂದರೂ ಕೂಡ ತಪ್ಪಾಗಲಾರದು. ಕೊನೆ ಬಾರಿ ಮತ್ತೀಗ ನಾಡಿ ಶೋಧನ ಪ್ರಾಣಾಯಾಮದ ಅಭ್ಯಾಸ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅನುಲೋಮ ವಿಲೋಮ ಪ್ರಾಣಾಯಾಮದ ಅಭ್ಯಾಸ, ಶರೀರದ ಎಲ್ಲ ನಾಡಿಗಳನ್ನು ಶುದ್ಧಗೊಳಿಸುವಂತಹ ಅಭ್ಯಾಸ. ಈ ಅಭ್ಯಾಸವನ್ನು ಮಾಡೋಣ ಮತ್ತು ಶ್ವಾಸಕೋಶಗಳನ್ನು ಸಮರ್ಥವಾಗಿಸಲು ಮತ್ತು ಇನ್ನೂ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ಈಗ ಬಲಗೈಯನ್ನು ನಾಸಾಗ್ರ ಮುದ್ರೆಗೆ ತನ್ನಿ. ಪ್ರಾಣಾಯಾಮ ಮುದ್ರಾ ಅಂತ ಕೂಡ ಹೇಳಲಾಗುತ್ತೆ. ಪೂರ್ತಿಯಾಗಿ ಉಸಿರನ್ನು ಹೊರಬಿಡಿ. ಸೊಂಟ ನೇರವಾಗಿರಲಿ, ಎಡಗೈ ಧ್ಯಾನ ಮುದ್ರೆಯಲ್ಲಿರಲಿ ಮತ್ತು ನಿಧಾನವಾಗಿ ಬಲ ನಾಸಿಕಾರಂಧ್ರವನ್ನು ಮುಚ್ಚಿ ಮತ್ತು ಎಡ ನಾಸಿಕಾರಂಧ್ರದಿಂದ ಆಳವಾದ ಉಸಿರನ್ನು ಎಳೆದುಕೊಳ್ಳಿ. ನೀವು ಎಷ್ಟು ಪ್ರಮಾಣದಲ್ಲಿ ಉಸಿರನ್ನು ಎಳೆದುಕೊಳ್ಳುತ್ತಿದ್ದೀರೋ ಬಲ ನಾಸಿಕಾರಂಧ್ರದಿಂದ ಅಷ್ಟೇ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ನಿಧಾನವಾಗಿ ಉಸಿರು ಬಿಡಿ. ಈಗ ಬಲ ನಾಸಿಕಾರಂಧ್ರದಿಂದಲೇ ಉಸಿರನ್ನು ಒಳಗೆಳೆದುಕೊಳ್ಳಿ. ಉಸಿರನ್ನು ಎಳೆದುಕೊಂಡ ನಂತರ ಈಗ ಎಡ ನಾಸಿಕಾರಂಧ್ರದಿಂದ ಉಸಿರನ್ನು ಹೊರಗೆ ಬಿಡಿ. ಇದು ಅನುಲೋಮ ವಿಲೋಮದ ಒಂದು ಚಕ್ರವಾಯಿತು. ಹೀಗೆ 3 ಅಥವಾ 4 ಆವೃತ್ತಿಗಳನ್ನು ಮಾಡಿ. ಉಸಿರು ದೀರ್ಘ, ಆಳ ಮತ್ತು ಉದ್ದವಾಗಿರಬೇಕು.
ಇದರಲ್ಲಿ ಯಾವುದೇ ರೀತಿಯ ಜರ್ಕೋ ಅಥವಾ ತೀವ್ರಗತಿ ಇರಬಾರದು ಅಥವಾ ತೀವ್ರ ಧ್ವನಿಯೂ ಬರಬಾರದು. ಈಗ ಉಸಿರನ್ನು ನಿಧಾನವಾಗಿ ಮತ್ತು ದೀರ್ಘವಾಗಿ ಸಹಜತೆಯೊಂದಿಗೆ ತೆಗೆದುಕೊಳ್ಳುತ್ತಿದ್ದೀರಿ. ಅದರ ಗತಿ ಬಹಳ ಸಹಜವಾಗಿದೆ. ಅದೇ ರೀತಿಯಾಗಿ ನೀವು ದೀರ್ಘವಾದ, ಆಳವಾದ, ಉದ್ದವಾದ ಶ್ವಾಸವನ್ನು ಇನ್ನೊಂದು ನಾಸಿಕಾರಂಧ್ರದಿಂದ ಹೊರಬಿಡುತ್ತೀರಿ. ಈ ಅಭ್ಯಾಸ ಮನಸ್ಸನ್ನು ಏಕಾಗ್ರತೆಗೊಳಿಸಲು, ಅದನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ. ಜೊತೆಗೆ ನಾವು ಇನ್ನಷ್ಟು ಒಳಹೋಗುವುದಕ್ಕೆ ಸಿದ್ಧರಾಗುತ್ತೇವೆ. ಒಂದು ನಾಸಿಕಾರಂಧ್ರದಿಂದ ಒಳಗೆಳೆದು ಇನ್ನೊಂದು ನಾಸಿಕಾರಂಧ್ರದಿಂದ ಹೊರಗೆ ಹಾಕ್ತೇವೆ. ಯಾವುದರಿಂದ ಹೊರಗೆ ಹಾಕ್ತೇವೋ ಅದರಿಂದಲೇ ಶ್ವಾಸ ಒಳಗೆಳ್ಕೊಳ್ತೇವೆ. ಇನ್ನೊಂದು ನಾಸಿಕಾರಂಧ್ರದಿಂದ ಹೊರಗೆ ಹಾಕ್ತೇವೆ. ಪೂರಕ ಮತ್ತು ರೇಚಕ. ಎಡ ನಾಸಿಕಾರಂಧ್ರ ನಾವು ಈಡಾನಾಡಿ ಅಂತ ಇದನ್ನು ಶಾಸ್ತ್ರಗಳಲ್ಲಿ ಹೇಳ್ತೀವಿ, ಮತ್ತು ಬಲ ನಾಸಿಕಾರಂಧ್ರವನ್ನು ನಾವು ಪಿಂಗಳನಾಡಿ ಅಂತ ಹೇಳ್ತೀವಿ. ಈಡ ಮತ್ತು ಪಿಂಗಳ ಇವೆರಡರ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳೋದು ಈಡನಾಡಿಯಿಂದ ಶ್ವಾಸ ತುಂಬಿಕೊಳ್ಳುವಂತಹ ಭಾವನೆ, ಮತ್ತು ಪಿಂಗಳದ ಭಾಗದಿಂದ ನಿಧಾನವಾಗಿ ಹೊರಹಾಕೋದು. ಅಂತಿಮ ಚರಣ ಪೂರ್ತಿಯಾದಾಗ ನಿಧಾನವಾಗಿ ಬಲಗೈಯನ್ನು ಕೆಳಗೆ ತನ್ನಿ. ಟಕಾರ್, ಡಕಾರ್, ಈಡ, ಪಿಂಗಳ, ಸೂರ್ಯ, ಚಂದ್ರಮ ಹೀಗೆ ಅನೇಕ ಹೆಸರುಗಳಿಂದ 2 ನಾಸಿಕಾರಂಧ್ರಗಳನ್ನು ಹೇಳ್ತೇವೆ. ಈ ಭಾಗವನ್ನು ನಾವು ಗುರುತಿಸ್ತೇವೆ. ಮುಖ್ಯವಾಗಿ ಉಸಿರನ್ನು ನೀವು ನಿಮ್ಮ ಲಯದೊಂದಿಗೆ, ನಿಮ್ಮ ನಿಯಂತ್ರಣದೊಂದಿಗೆ ತುಂಬಬೇಕು, ಹೊರಬಿಡಬೇಕು. ಅದರ ಪ್ರಭಾವವನ್ನು ಅನುಭವಿಸಿ. ಮತ್ತೀಗ ನಿಮ್ಮನ್ನು ನೀವು ಸಿದ್ಧವಾಗಿಸಿ ಇಂದಿನ ಸತ್ರದ ಅಂತಿಮ ಅಭ್ಯಾಸಕ್ಕೆ, ಧ್ಯಾನಕ್ಕಾಗಿ ಪುನಃ ನಿಮ್ಮನ್ನು ನೀವು ವ್ಯವಸ್ಥಿತಗೊಳಿಸಿ. ಸುಖಾಸನ, ಅರ್ಧಪದ್ಮಾಸನ ಅಥವಾ ಯಾವುದೇ ಸರಳವಾದಂತಹ ಆಸನದಲ್ಲಿರಿ. ನಿಮಗೆ ಬೇಕಾದ ಆಸನ ಆಯ್ಕೆ ಮಾಡಿ. ಸರಿಯಾಗ್ತಿಲ್ಲ ಅಂದರೆ ನೀವು ಕುರ್ಚಿ ಮೇಲೆ ಕೂಡ ಕೂತ್ಕೋಬಹುದು. ಮತ್ತು ನಿಧಾನವಾಗಿ ಧ್ಯಾನ ಮುದ್ರೆಗೆ ಬನ್ನಿ. ಎಡ ಅಂಗೈಯ ಮೇಲೆ ಬಲ ಅಂಗೈ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಸೊಂಟವನ್ನು ನೇರವಾಗಿಸಿ. ಶಾರೀರಿಕ ಸ್ಥಿತಿಯನ್ನು ಪರಿಶೀಲಿಸಿ. ತಲೆಯ ಭಾಗದ ಅನುಭವ, ಸೊಂಟದ ಮಾಹಿತಿ, ಕಾಲುಗಳ ಅದ್ಯಾವ ಭಾಗಗಳು ನೆಲವನ್ನು ಮುಟ್ಟಿವೆಯೋ ಅದರ ಸ್ಪರ್ಶ ಅನುಭವ, ಮತ್ತೀಗ ಶರೀರದ ಅನುಭವ ಆದ ನಂತರ ಬಂದು ಹೋಗುವಂತಹ ಉಸಿರಿನ ಅನುಭವ. ಶ್ವಾಸ, ಉಚ್ಛ್ವಾಸ. ನಿಧಾನವಾಗಿ ನಿಮ್ಮ ಗಡ್ಡದ ಭಾಗವನ್ನು ಸ್ವಲ್ಪ ಮೇಲೆತ್ತಿ ಮತ್ತು ಕಣ್ಣು ಮುಚ್ಚಿಕೊಂಡು ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿ. ಮತ್ಯಾವ ವಿಷಯ ವಸ್ತು ನಿಮಗೆ ಕಾಣಿಸ್ತದೋ, ಸಂತೋಷ ಕೊಡುತ್ತೋ ಅದನ್ನು ನೋಡಿ. ಬಹಳ ಶಾಂತ, ತುಂಬ ಶಾಂತ. ಏನನ್ನು ಹುಡುಕಬೇಡಿ, ಕೇವಲ ನೋಡುವಂತಹ ಭಾವನೆ. ತದಾ ದೃಷ್ಟಿ ಸ್ವರೂಪ ಅವಸ್ಥಾನ. ಎಲ್ಲ ವ್ಯಕ್ತಿಗಳ ನಿರೋಧಕತೆ, ಎಲ್ಲ ಅಲೆಗಳು ಸ್ಥಿರವಾಗಿ, ಆಗ ನಮ್ಮ ಸ್ವರೂಪವನ್ನು ನಾವು ಕಾಣಬಹುದು. ನಮ್ಮೊಳಗೆ ಉತ್ಪನ್ನವಾಗುವ ವಿಚಾರ ಲಹರಿಗಳನ್ನು ಸ್ಥಿರವಾಗಿಸಿ, ಚಿತ್ತವೃತ್ತಿಯನ್ನು ಸ್ಥಿರವಾಗಿಸಿ. ಇದು ಒಂದೇ ದಿನದಲ್ಲಿ ಆಗುವುದಿಲ್ಲ. ಪ್ರತಿದಿನ ನಿರಂತರವಾಗಿ ಸದಾ ಅಭ್ಯಾಸ. ನಿಧಾನವಾಗಿ ಧ್ಯಾನದಿಂದ ಹಿಂತಿರುಗಲು ನಿಮ್ಮ ಉಸಿರನ್ನು ಮಾಧ್ಯಮವಾಗಿಸಿ. ಶ್ವಾಸ, ಉಚ್ಛ್ವಾಸ, ಉಸಿರಿನ ಅನುಭವ. ನಿಧಾನವಾಗಿ ಉಸಿರಿಗೆ ಆಳ ರೂಪ ನೀಡುವುದು ಅಂದರೆ ನೀವು ದೀರ್ಘ ಶ್ವಾಸ ತೆಗೆದುಕೊಳ್ಳಿ ಮತ್ತು ದೀರ್ಘ ಶ್ವಾಸ ಹೊರಬಿಡಿ.
ಮನಸ್ಸಿನಲ್ಲೇ ಸಂಕಲ್ಪ ಮಾಡಿಕೊಳ್ಳಿ. ನಾವು ನಮ್ಮ ಮನಸ್ಸನ್ನು ಸದಾ ಸಂತುಲಿತವಾಗಿಡಬೇಕು. ಇದರಲ್ಲಿ ನಮ್ಮ ಆತ್ಮವಿಕಾಸವು ಸೇರಿಕೊಂಡಿದೆ. ನಾನು ನನ್ನ ಬಗ್ಗೆ, ಕುಟುಂಬದ ಬಗ್ಗೆ, ಕಾರ್ಯ, ಸಮಾಜ, ದೇಶ ಮತ್ತು ವಿಶ್ವದ ಬಗ್ಗೆ ಆರೋಗ್ಯದ ಪ್ರಚಾರಕ್ಕಾಗಿ ಕಟಿಬದ್ಧನಾಗಿದ್ದೇನೆ. ಈಗ ಪ್ರಾರ್ಥನೆಯೊಂದಿಗೆ ಇಂದಿನ ಸತ್ರವನ್ನು ಮುಕ್ತಾಯಗೊಳಿಸೋಣ. ನಿಧಾನವಾಗಿ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ. ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಳಿ. ದೀರ್ಘ ಶ್ವಾಸವನ್ನು ಹೊರಬಿಡಿ. ಒಂದು ಬಾರಿ ಓಂಕಾರ ಜಪ ಮತ್ತು ಶಾಂತಿಪಾಠ ಉಸಿರನ್ನು ತೆಗೆದುಕೊಳ್ಳಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್ ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ನಿಮ್ಮ ಕೈಗಳನ್ನು ಕಣ್ಣಿನ ಮೇಲಿಡಿ ಮತ್ತು ಕೈಗಳನ್ನು ವಾಪಸ್ ತನ್ನಿ. ಧನ್ಯವಾದ. ನಿಮ್ಮ ದಿನ ಮಂಗಳಕರವಾಗಿರಲಿ. ಧನ್ಯವಾದ.